ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರಿಗೂ ಹಾಗೂ ಎಲ್ಲ ದೇವರ ಶ್ರೇಷ್ಠ ಸೇವಕರಿಗೆ ಪ್ರಭು ಯೇಸು ಕ್ರಿಸ್ತ ನಾಮದಲ್ಲಿ ನಾನು ವಂದಿಸ್ತಾ ಇದ್ದೇನೆ. ಇವತ್ತಿನ ಸಂದೇಶಕ್ಕಾಗಿ ಆರಿಸಿಕೊಂಡಂಥ ಪೀಠಿಕೆ ದೇವರ ಬೇಲಿ, ಲಾರ್ಡ್ಸ್ ಫೆನ್ಸ್ ಅಥವಾ ಪ್ರೊಟೆಕ್ಷನ್ ವಾಲ್. ದೇವರು ಯಾವ ರೀತಿಯಾಗಿ ತನ್ನನ್ನು ಪ್ರೀತಿ ಮಾಡ್ತಕ್ಕಂಥ ವಿಶ್ವಾಸಿಗಳನ್ನು, ದೇವ ಸೇವಕರನ್ನು, ದೇವರ ಮಕ್ಕಳನ್ನು, ಯೇಸು ಸ್ವಾಮಿಯ ಭಕ್ತರನ್ನು ಆತನು ತನ್ನ ಜನಗಳಿಗೆ ಒಂದು ಸಂರಕ್ಷಣೆಯ ಬೇಲಿಯನ್ನು ಹಾಕಿ ಯಾವ ರೀತಿಯಾಗಿ ಅವರನ್ನು ಪ್ರೊಟೆಕ್ಷನ್ ಮಾಡ್ತಾನೆ, ಸಂರಕ್ಷಿಸುತ್ತಾನೆ ಎಂಬಂಥ ಒಂದು ಸತ್ಯದ ಕುರಿತಾಗಿ, ಆ ವಾಕ್ಯದ ರಹಸ್ಯವನ್ನು ಕುರಿತಾಗಿ ನಾವು ಸ್ವಲ್ಪ ಹೊತ್ತು ಕೆಲವು ವಾಕ್ಯಗಳ ಮುಖಾಂತರವಾಗಿ ಧ್ಯಾನಿಸೋಣ ಪ್ರಿಯರೇ. ಈ ಒಂದು ಆಳವಾದ ಸತ್ಯವನ್ನು ದೇವರ ಮಕ್ಕಳಿಗೆ ದೇವರು ಬೇಲಿಯನ್ನು ಹಾಕಿ ಸಂರಕ್ಷಿಸುತ್ತಾನೆ ಎಂಬಂಥ ಒಂದು ಸತ್ಯವನ್ನು ನಮಗೆ ಪ್ರಕಟಿಸಿದವನೇ ಸೈತಾನನು. ನೋಡಿ, ಕೆಲವೊಂದು ವಾಹನಗಳಲ್ಲಿ ನಾವು ರಸ್ತೆಯಲ್ಲಿ ನೋಡ್ತೀವಿ, 4 ವೀಲರ್ 3 ವೀಲರ್ ಆಟೋಗಳ ಮೇಲೆ, ಬಸ್ಸುಗಳ ಮೇಲೆ, ಕಾರುಗಳ ಮೇಲೆ ಹಿತಶತ್ರುಗಳ ಆಶೀರ್ವಾದ ಅಂತೇಳಿ ಒಂದು ವಾಕ್ಯ ಹಾಕಿರ್ತಾರೆ. ನನಗೆ ಆ ಮಾತಿನ ವಾಕ್ಯ ನೋಡಿ ನನಗೆ ಆಶ್ಚರ್ಯ ಆಯಿತು. ಶತ್ರುಗಳಲ್ಲಿ ಹಿತಶತ್ರುಗಳು ಬೇರೆ ಇದ್ದಾರೆ, ಶತ್ರುಗಳು ಬೇರೆ ಇದ್ದಾರೆ. ಶತ್ರುಗಳಲ್ಲಿ 2 ಬಗೆಯಾದ ಶತ್ರುಗಳಿದ್ದಾರೆ ಅಂತ ನೋಡಿ ಆಶ್ಚರ್ಯ ಆಯಿತು. ಹಿತಶತ್ರುಗಳ ಆಶೀರ್ವಾದ ಅಂತೇಳಿ ಕೆಲವರು ಆ ಮಾತನ್ನು ಬರೆದಿರ್ತಾರೆ, ವಾಕ್ಯಗಳನ್ನು ಬರೆದಿರ್ತಾರೆ. ಕಾರಣ ಏನಂದರೆ, ಕೆಲವೊಮ್ಮೆ ನಮ್ಮ ಶತ್ರುಗಳು ನಮಗೆ ಅನೇಕ ಉಪದ್ರವಗಳನ್ನು ಕೊಡ್ತಾ ನಮಗೆ ತೊಂದರೆ ಉಂಟು ಮಾಡಿ ಕಷ್ಟಗಳಿಗೆ ನಮಗೆ ಕೊಡಬೇಕಂತೇಳಿ ಅವರ ಪ್ರಯತ್ನ ಮಾಡಬೇಕಾದ್ರೆ ಆ ಕಷ್ಟಗಳು, ಅವ್ರು ಮಾಡ್ತಕ್ಕಂಥ ಅನೇಕ ಆ ಕೇಡಿನ ಕಾರ್ಯಗಳು ದೇವರೇನು ಮಾಡ್ತಾನೆ, ನಮಗೆ ಮೇಲಾಗಿ ಮಾರ್ಪಡಿಸ್ಬಿಡ್ತಾನೆ. ಯಾವ ಶತ್ರುಗಳು ನಮಗೆ ವಿರೋಧವಾಗಿ ಇದ್ದು ನಮಗೆ ಕೆಡುಕು ಉಂಟು ಮಾಡಬೇಕು ಅಂತ ನೆನೆಸ್ತಾರಲ್ಲ, ಅವ್ರ ಮುಖಾಂತರ ನಮಗೆ ಮೇಲು ಉಂಟಾಗುವಂತೆ ಮಾಡ್ತಾನೆ. ಅದನ್ನೇ ಯೋಸೆಫ್ ಹೇಳ್ದ, ಆದಿಕಾಂಡ 50:20ನೇ ವಚನ. ನೀವು ನನಗೆ ಕೇಡು ಮಾಡಬೇಕೆಂಬುದಾಗಿ ನೆನೆಸಿದರೆ, ಆದರೆ ದೇವರು ನನಗೆ ಮೇಲು ಮಾಡಿದನೆಂಬುದಾಗಿ. ಇವತ್ತು ನಿಮಗೆ ಶತ್ರುಗಳಿದ್ದಾರಾ, ನಿಮಗೆ ಕೇಡು ಬಯಸ್ತಾ ಇದ್ದಾರಾ? ಬಟ್ ಆ ಕೆಡುಕನ್ನೇ ದೇವರು ನಮಗೆ ಆಶೀರ್ವಾದವಾಗಿ ಮೇಲಾಗಿ ಮಾರ್ಪಡಿಸ್ತಾನೆ ಪ್ರಿಯರೇ. ಈ ಒಂದು ಆಳವಾದ ಸತ್ಯ, ದೇವರ ಬೇಲಿ ನಮಗಿರುವಂಥ ಒಂದು ಸತ್ಯವನ್ನು ತಿಳಿಯಪಡಿಸಿದವರೇ ಸೈತಾನನು. ನಮಗೆ ನೋಡ್ತೀವಿ, ಯೋಬು 1ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ, ನೀನು ಅವನಿಗೂ ಅವನ ಎಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲೂ ಬೇಲಿ ಹಾಕಿದ್ಯಾ ಅಂತೇಳಿ ದೇವರ ಬಳಿ ಬಂದು ಹೇಳ್ತಾರೆ. ಒಂದು ಸಾರಿ ಪರಲೋಕದಲ್ಲಿ ದೇವರ ಸನ್ನಿಧಾನದಲ್ಲಿ, ಪರಲೋಕದಲ್ಲ ಯೆಹೋವನ ಸನ್ನಿಧಿಯಲ್ಲಿ ಸೈತಾನನು ಕಾಣಿಸ್ಕೊತಾನೆ. ಬೇರೆ ಎಲ್ಲ ದೂತರು ಕಾಣಿಸ್ಕೊಂಡಾಗ ಸೈತಾನನು ಕೂಡ ದೇವರ ಮುಂದೆ ಬಂದು ಕಾಣಿಸ್ಕೊಂಡಾಗ ದೇವರು ಸೈತಾನ ಪ್ರಶ್ನೆ ಮಾಡ್ತಾಯಿದ್ದಾರೆ, ನೀನು ಎಲ್ಲಿಂದ ಬಂದೆ ಸೈತಾನ ಅಂದಾಗ ಅವನು ಹೇಳ್ತಾ ಇದ್ದಾನೆ, ಭೂಲೋಕದಲ್ಲಿ ನಾನು ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೆನು ಎಂಬುದಾಗಿ ದೇವರ ಬಳಿ ಹೇಳ್ತಾ ಇದ್ದಾನೆ. ಆಗ ದೇವರು ಕೇಳ್ತಾ ಇದ್ದಾರೆ, ಅಲ್ಲಿ ನನ್ನ ಭಕ್ತನಾದ ಯೋಬನನ್ನು ನೋಡಿದ್ಯಾ? ಅವನು ಯಥಾರ್ಥ ಚಿತ್ತನಾಗಿದ್ದಾನೆ, ನಿರ್ದೋಷವುಳ್ಳವನಾಗಿದ್ದಾನೆ, ಕೆಟ್ಟದನ್ನು ನಿರಾಕರಿಸ್ತಾ ಇದ್ದಾನೆ ಅಂತ ದೇವರು ಯೋಬನ ವಿಷಯವಾಗಿ ಸೈತಾನ ಬಳಿ ಹೇಳಬೇಕಾದ್ರೆ ಸೈತಾನ ನೋಡಿ ಹೇಳ್ದ, ಅದೇನು ದೊಡ್ಡ ವಿಷಯನ? ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಅವನು ಇಟ್ಟಿದ್ದಾನ? ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲೂ ಬೇಲಿಯನ್ನು ಹಾಕಿದ್ದೀಯಲ್ಲ ಅಂತೇಳಿ ಒಂದು ಆಳವಾದ ಸತ್ಯವನ್ನು ಅವನು ಪ್ರಕಟಿಸ್ತಾ ಇದ್ದಾನೆ. ಇವತ್ತು ನಾವು ಕೂಡ ದೇವರ ಮಕ್ಕಳಾಗಿದ್ದೀವಿ, ಆತ್ಮಿಕ ಮಕ್ಕಳಾಗಿದ್ದೀವಿ. ಸೊ ನಮಗೂ ನಿಮಗೂ ದೇವರು ನಮ್ಮ ಸುತ್ತಲೂ ನಮಗಿರ್ತಕ್ಕಂಥ ನಮಗೆ ಸ್ವಾಸ್ಥ್ಯ, ನಮ್ಮ ಮನೆಗೂ ನಮ್ಮ ಮಕ್ಕಳಿಗೂ ನಮ್ಮ ಎಲ್ಲರಿಗೂ ನಮ್ಮ ಸುತ್ತಲೂ ದೇವರೇನು ಮಾಡಿದ್ದಾನೆ, ಒಂದು ಪ್ರೊಟೆಕ್ಷನ್ ಬೇಲಿಯನ್ನು ದೇವರು ನಮಗೆ ಆ ಪ್ರೊಟೆಕ್ಷನ್ ವಾಲನ್ನು ನಿರ್ಮಾಣ ಮಾಡಿದ್ದಾನೆ ಪ್ರಿಯರೇ. ಸ್ತೋತ್ರ, ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಇವತ್ತು ರಕ್ಷಣೆ ಹೊಂದಿ ಯೇಸು ಕ್ರಿಸ್ತನ ಸ್ವಂತ ರಕ್ಷಕರಾಗಿ ಸ್ವೀಕಾರ ಮಾಡಿಕೊಂಡಿರುವಂಥ ಎಲ್ಲ ದೇವರ ಮಕ್ಕಳಿಗೂ, ಸೇವಕರಿಗೂ, ಆತನ ಜನರಿಗೆಲ್ಲರಿಗೂ ದೇವರೇನು ಮಾಡಿದ್ದಾನೆ, ಒಂದು ಸಂರಕ್ಷಣೆಯ ಬೇಲಿಯನ್ನು ಹಾಕಿದ್ದಾನೆ. ಒಂದು ಪ್ರೊಟೆಕ್ಷನ್ ವಾಲನ್ನು ಕಟ್ಟಿ ಅದರಲ್ಲಿ ನಮ್ಮನ್ನು ಸೇಫಾಗಿ, ಭದ್ರವಾಗಿ, ಸುರಕ್ಷಿತವಾಗಿಟ್ಟಿದ್ದಾನೆ ಪ್ರಿಯರೇ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಅದು ಹೇಗೆಂದರೆ, ನಮಗೆ ಕಣ್ಣಿಗೆ ಕಾಣದೇ ಇರ್ಬೋದು ದೇವರು ನಮಗೆ ಕೊಟ್ಟಂಥ ಸಂರಕ್ಷಣೆ, ಆತ ನಮ್ಮ ಸುತ್ತಲೂ ಹಾಕಿರುವಂಥ ಈ ರಕ್ಷಣೆಯ ಬೇಲಿ. ಆದರೆ ಆತ್ಮನು ಆತ್ಮೀಯ ಪ್ರಕಾರವಾಗಿ ನಮ್ಮನ್ನೇನು ಮಾಡಿದ್ದಾನೆ, ಸುತ್ತಲೂ ಆವರಿಸಿಕೊಂಡಿದ್ದಾನೆ ಪ್ರಿಯರೇ. ದೇವದೂತರಿಗೆ ಆ ದಂಡಿಗೆ ದೇವರು ಕಾವಲಾಗಿರುವುದಕ್ಕೆ ನಮಗೆ ಆಜ್ಞಾಪಿಸಿದಂತೆ, ನಿನ್ನ ಕಾಲು ಕಲ್ಲಿಗೆ ತಗಲದಾಗೆ ದೇವದೂತರು ಬಂದು ನಿನ್ನನ್ನು ಎತ್ತಿಕೊಳ್ಳುತ್ತಾರೆ ಎಂಬುದಾಗಿ ಕೀರ್ತನೆ 91 ನಾವು ಓದ್ತೀವಲ್ಲ. ಸೊ ಇವತ್ತು ನಾವೇನಾಗಿದ್ದೀವಿ, ಕರ್ತನ ಮಕ್ಕಳಾಗಿದ್ದೀವಿ, ಕರ್ತನಿಗೆ ಸ್ವಂತ ಜನವಾಗಿದ್ದೀವಿ. ಅದಕ್ಕೆ ದೇವರೇನು ಮಾಡಿದ್ದಾನೆ, ನಮ್ಮ ಸುತ್ತಲೂ ಏನು ಮಾಡಿದ್ದಾನೆ, ಬೇಲಿಯನ್ನು ಹಾಕಿ ನಮಗೂ ನಮಗಿರ್ತಕ್ಕಂಥ ಎಲ್ಲ ನಮ್ಮ ಸ್ವಾಸ್ಥ್ಯಕ್ಕೆ ಕೂಡ ಆತನ ಒಂದು ರಕ್ಷಣೆಯ ಬೇಲಿಯನ್ನು ಹಾಕಿ ಪ್ರೊಟೆಕ್ಷನ್ ವಾಲನ್ನು ನಿರ್ಮಿಸಿ ನಮ್ಮನ್ನು ಸೇಫಾಗಿ ಕಾಯ್ತಾ ಇದ್ದಾನೆ ಪ್ರಿಯರೇ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಹಾಗಾದರೆ ಈ ಬೇಲಿನ ಹಾಕಿದಂಥ ಉದ್ದೇಶ ಏನಿದೆ ಅದನ್ನು ಹೇಳೋಕ್ಕೆ ನಾನು ಇವತ್ತು ಇಷ್ಟಪಡ್ತಾಯಿದ್ದೀನಿ. ಬೇಲಿ ಯಾಕೆ ಹಾಕ್ತಾರೆ? ಒಂದು ಯಾವುದೇ ಸವಳಿ ಭೂಮಿ, ಫಲ ಇಲ್ಲದೆ
ಬಾಡಿ ಒಣಗೋಗಿರ್ತಕ್ಕಂಥ ಒಂದು ಬರಡು ಭೂಮಿಗೆ ಯಾರು ಬೇಲಿ ಹಾಕೋದಿಲ್ಲ ಪ್ರಿಯರೇ. ಆದರೆ ಒಂದು ಭೂಮಿಯಲ್ಲಿ ಒಂದು ಫಲವತ್ತಾದ ಪೈರು ಅಥವಾ ಫಲವತ್ತಾದ ವೃಕ್ಷಗಳು, ಒಂದು ತೋಟ ಇರೋದಾದರೆ, ಅದರಲ್ಲಿ ಏನೋ ಸಮಥಿಂಗ್, ಅದರಲ್ಲಿ ಫಲ ಇರೋದಾದರೆ ಖಂಡಿತವಾಗಿ ಏನು ಮಾಡ್ತಾರೆ, ಅದಕ್ಕೆ ಬೇಲಿ ಹಾಕಿ ಸಂರಕ್ಷಿಸುತ್ತಾರೆ. ಅದೇ ಪ್ರಕಾರ ಇವತ್ತು ನಾವು ಕ್ರಿಸ್ತನಲ್ಲಿ ಶ್ರೇಷ್ಠರಾಗಿದ್ದೇವೆ, ಅಮೂಲ್ಯರಾಗಿದ್ದೇವೆ, ಆತನ ಮಕ್ಕಳಾಗಿದ್ದೀವಿ. ನಮ್ಮಲ್ಲಿ ಆತನ ಫಲ ಇರೋದರಿಂದ ದೇವರು ನಮಗೇನು ಮಾಡಿದ್ದಾರೆ, ಇವತ್ತು ನಮಗೆ ಸುತ್ತಲೂ ಒಂದು ಬೇಲಿಯನ್ನು ಹಾಕಿ ನಮಗೆ ಒಂದು ಪ್ರೊಟೆಕ್ಷನ್ ವಾಲನ್ನು ನಿರ್ಮಿಸಿ ನಮಗೆ ದೇವರು ಏನು ಮಾಡಿದ್ದಾನೆ, ಆ ಸೇಫ್ ಝೋನಲ್ಲಿ ನಮ್ಮ ಇಟ್ಟಿದ್ದಾನೆ ಪ್ರಿಯರೇ. ದೇವರು ನಮಗೆ ಬೇಲಿಯನ್ನು ಹಾಕಿ ಅದರೊಳಗೆ ನಮ್ಮನ್ನು ಸುರಕ್ಷಿತವಾಗಿಟ್ಟಿದ್ದಾನೆ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ, ಸ್ತೋತ್ರ. ಹಾಗಾದರೆ ಆ ಬೇಲಿಯನ್ನು ಹಾಕಿದಂಥ ಉದ್ದೇಶ ಏನಿದೆ ಎಂಬುದಾಗಿ ಒಂದು 4 ವಿಚಾರದಲ್ಲಿ ನಾವು ನೋಡಿ ಅದರ ನಂತರ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ದೇವರು ನಮಗೆ ಸುತ್ತಲೂ ಬೇಲಿಯನ್ನು ಯಾವುದಕ್ಕೋಸ್ಕರ ಹಾಕಿದ್ದಾನೆ? ಮೊದಲನೇ ವಿಷಯ, ನಾವು ಕರ್ತನವರೆಂದು ಹಕ್ಕು ಚಲಾಯಿಸುವುದಕ್ಕಾಗಿ. ನಮ್ಮ ಮೇಲೆ ದೇವರು ಹಕ್ಕು ಚಲಾಯಿಸ್ತಾನಂತೆ. ನಾವು ಕರ್ತನವರು, ನಾವು ಯೇಸುವಿನವರು, ನಾವು ದೇವರ ಮಕ್ಕಳು ಎಂಬಂತೆ ಹಕ್ಕನ್ನು ಚಲಾಯಿಸುವುದಕ್ಕೋಸ್ಕರವಾಗಿ ದೇವರೇನು ಮಾಡಿದ್ದಾನೆ, ನಮ್ಮ ಸುತ್ತಲೂ ಒಂದು ಬೇಲಿಯನ್ನು ನಿರ್ಮಿಸಿದ್ದಾನಂತೆ. ಅದೇ ಅದರ ಉದ್ದೇಶ. ಅದಕ್ಕೆ ಪರಮಗೀತ 6ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಇನಿಯನು ನನ್ನವನೇ, ನಾನು ಅವನವಳೇ. ದೇವರು ಹೇಳ್ತಾ ಇದ್ದಾನೆ, ನಾವು ಅವನವಳೇ, ನಾವು ಯೇಸು ಕ್ರಿಸ್ತನವರು. ಯೇಸು ಕ್ರಿಸ್ತ ನಮ್ಮ ಇನಿಯನಾಗಿದ್ದಾನೆ, ಯೇಸು ಕ್ರಿಸ್ತ ನಮ್ಮ ಆತ್ಮಿಕ ಮೊದಲಿಂಗನಾಗಿದ್ದಾನೆ. ನಮ್ಮೆಲ್ಲರನ್ನು ಕೂಡ ದೇವರು ಆರಿಸಿಕೊಂಡಿದ್ದಾನೆ. ನಾವೆಲ್ಲ ಆತನವರಾಗಿದ್ದೇವೆ. ದೇವರೇನು ಮಾಡಿದ, ನಮ್ಮನ್ನು ಆತನ ಮೊದಲಗಿತ್ತಿಯಾದ ನಮ್ಮನ್ನು ಮೊದಲಿಂಗನಿಗೆ ಯಾವ ರೀತಿಯಾಗಿ ಒಂದು ವಿವಾಹ ಆಗಬೇಕಾದ್ರೆ ಗಂಡು ಹೆಣ್ಣನ್ನು ಎಂಗೇಜ್ ಮಾಡ್ತಾರಲ್ಲ, ನಿಶ್ಚಿತಾರ್ಥ ಮಾಡ್ಕೊಳ್ಳೋ ಪ್ರಕಾರವಾಗಿ ಇವತ್ತು ಕ್ರಿಸ್ತನು ನಮ್ಮನ್ನು ನಿಮ್ಮನ್ನು ಯಜ್ಞದ ಕುರಿಯಾದಾತನ ವಿವಾಹಕ್ಕೆ ಸಭೆಯೆಂಬ ಮೊದಲಗಿತ್ತಿಯನ್ನು, ನಿಮ್ಮನ್ನು ನಮ್ಮ ಸಭೆಯಾದ ನಿಮ್ಮನ್ನು ನಮ್ಮನ್ನು ಏನು ಮಾಡಿದ್ದಾನೆ ದೇವರು, ಅವನವಳೇ ಎಂದೇಳಿ ಶಿಲುಬೆಯಿಂದ ಮುದ್ರೆ ಮಾಡಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದರಿಂದ ನಮ್ಮ ಮೇಲೆ ಹಕ್ಕು ಚಲಾಯಿಸಬೇಕಂತೇಳಿ ಒಂದು ಬೇಲಿಯನ್ನು ಹಾಕಿದ್ದಾನೆ ಪ್ರಿಯರೇ. ಹಾಲೆಲೂಯ, ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಪರಮಗೀತೆ 7ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಕೂಡ ಅದು ಸ್ಪಷ್ಟವಾಗಿ ಬರೆದಿದೆ, ನಾನು ನನ್ನ ನಲ್ಲನವಳೇ, ಅವನ ಆಶೆಯು ನನ್ನ ಮೇಲಿದೆ. ನಾವೆಲ್ಲ ದೇವರಿಗೆ, ಯೇಸು ಕ್ರಿಸ್ತನಿಗೆ ಎಂಗೇಜ್ ಆದವರು, ನಿಶ್ಚಿತಾರ್ಥವಾಗಿರೋರು. ನಾವು ದೇವರಿಗೆ ಸಂಬಂಧಪಟ್ಟವರು, ದೇವರಿಗೆ ಸ್ವಕೀಯ ಜನವಾಗಿದ್ದೀವಿ. ಅವನ ಆಸೆ ನನ್ನ ಮೇಲಿದೆ ಅಂತೆ. ಒಂದು ಗಂಡಿಗೆ ಹೆಣ್ಣು ನೋಡಬೇಕಾದ್ರೆ, ಹೆಣ್ಣಿಗೆ ಗಂಡು ನೋಡಬೇಕಾದ್ರೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡೋ ಥರ. ಎಂಗೇಜ್ಮೆಂಟ್ ಆದ ನಂತರ ಆ ಗಂಡಿಗೆ ಆ ಹೆಣ್ಣೆ ಪರ್ಮನೆಂಟು, ಆ ಹೆಣ್ಣಿಗೆ ಗಂಡು ಪರ್ಮನೆಂಟು. ಮತ್ತು ಅವರು ಬುಕ್ಕಿಂಗ್ ಮಾಡಿದ್ದಾಯಿತು, ಎಂಗೇಜ್ ಆಗಿದ್ದಾಯಿತು. ಅವರು ಬೇರೆ ಯಾರಿಗೂ ಸ್ವಂತ ಅಲ್ಲ, ಬೇರೆಯವ್ರ ಸೊತ್ತಲ್ಲ. ಅದು ಆ ಗಂಡನಿಗೆ, ಆ ಹೆಂಡತಿಗೆ, ಆ ಗಂಡ ಯಾವ ರೀತಿ ಫಿಕ್ಸ್ ಅಂತ ಹೇಳ್ತೀವಲ್ಲ, ನಿಶ್ಚಿತಾರ್ಥ ಆಗಿದೆ ಎಂಗೇಜ್ಮೆಂಟ್ ಅಂತ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಇವತ್ತು ನಾವು ಆತನವರಾಗಿದ್ದೇವೆ. ನಾನು ನನ್ನ ನಲ್ಲನವಳೇ, ಅವನ ಆಶೆ ನನ್ನ ಮೇಲಿದಂತೆ. ನಮ್ಮ ಮೇಲೆ ಬಹಳವಾಗಿ ಯೇಸು ಸ್ವಾಮಿ ಆಸೆ ಉಳ್ಳವನಾಗಿದ್ದ. ಅದಕ್ಕೆ ನಮ್ಮನ್ನೇನು ಮಾಡಿದ್ದಾನೆ, ಆತನು ಕಲ್ವಾರಿ ರಕ್ತನ ಮುದ್ರೆ ಮಾಡಿ ನಮ್ಮ ಸುತ್ತಲೂ ಬೇಲಿ ಹಾಕಿ ಆತನ ಆಶೆ ನಮ್ಮ ಮೇಲೆ ಇಟ್ಟಿದ್ದಾನೆ. ನಮಗೆ ಒಂದು ಸುರಕ್ಷಿತ ಬೇಲಿಯನ್ನು ಹಾಕಿ ನೀವು ನನ್ನವರೇ ಅಂತೇಳಿ ಒಂದು ಎಂಗೇಜ್ ಮಾಡ್ಕೊಂಡಿದ್ದಾನೆ. ಆತನು ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾನೆ. ನಾವು ಬೇರೆಯವರು ಸೊತ್ತಲ್ಲ, ಬೇರೆಯವ್ರಿಗೆ ಸೇರಿದವರಲ್ಲ, ನಾವು ಕ್ರಿಸ್ತನವರು, ಕ್ರಿಸ್ತನಿಗೆ ಸೇರಿದವರು ಎಂಬುದಾಗಿ ಆತನೇನು ಮಾಡಿದ್ದಾನೆ, ನಮ್ಮ ಜೊತೆ ನಿಶ್ಚಿತಾರ್ಥವನ್ನು ಮಾಡ್ಕೊಂಡಿದ್ದಾನೆ, ಎಂಗೇಜ್ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಅಲ್ಲಿ ವಾಕ್ಯದ ಬರೆಯಲ್ಪಟ್ಟಿದೆ, ಇನಿಯನು ನನ್ನವನೇ, ನಾನು ಅವನವಳೇ, ನಾನು ನನ್ನ ನಲ್ಲನವಳೇ, ಅವನ ಆಶೆಯು ನನ್ನ ಮೇಲಿದೆ. ಆತನ ಆಸೆ ನನ್ನ ಮೇಲಿರೋದ್ರಿಂದ ನಮ್ಮ ಮೇಲೆ ಹಕ್ಕು ಚಲಾಯಿಸಬೇಕೆಂಬುದಾಗಿ ಏನು ಮಾಡಿದ, ಒಂದು ಕಾಂಪೌಂಡ್ ವಾಲನ್ನು ಆತನು ನಿರ್ಮಾಣ ಮಾಡಿದ್ದಾನೆ. ಒಂದು ಸಂರಕ್ಷಣೆ ಬೇಲಿಯನ್ನು ಹಾಕಿದ್ದಾನೆ. ಬೇರೆ ಯಾರು ಬಂದು ನಮ್ಮನ್ನು ಅಪಹರಿಸಬಾರ್ದು, ನಾವು ಕ್ರಿಸ್ತನಿಗೆ ಸ್ವಂತ ಅಂಥೇಳಿ ನಮ್ಮ ಸುತ್ತಲೂ ಒಂದು ಬೇಲಿಯನ್ನು ಹಾಕಿದ್ದಾನೆ. ಯಾವ ರೀತಿ ಎಂಗೇಜ್ಮೆಂಟ್ ಆಗಬೇಕಾದ್ರೆ ಒಂದು ಉಂಗುರ ಕೊಟ್ಟು ಕೆಲವೊಂದು ವಸ್ತುಗಳನ್ನು ಅವರು ಅದಲು ಬದಲು ಮಾಡ್ಕೋತಾರೆ, ಅದಕ್ಕೆ ಸಾಕ್ಷೀಕರಿಸ್ಕೊಳ್ತಾರಲ್ಲ, ಇವರು ನಮಗೆ ಸ್ವಂತ, ನಾವು ಎಂಗೇಜ್ ಮಾಡ್ಕೊಂಡಿದ್ವಿ ಅನ್ನೋ ಅದೇ ರೀತಿಯಾಗಿ ದೇವರು ಕೂಡ ನಮಗೇನು ಮಾಡಿದ್ದಾನೆ, ಶಿಲುಬೆಯಿಂದ ಮುದ್ರೆ ಮಾಡಿ ರಕ್ತದಿಂದ ತೊಳೆದು ಇವತ್ತು ಒಂದು ಸಂರಕ್ಷಣೆಯ ಬೇಲಿಯನ್ನು ನಮ್ಮ ಸುತ್ತಲೂ ಹಾಕಿದ್ದಾನೆ. ನಾವು ಆತನಿಗೆ ಸ್ವಂತ, ಬೇರೆ ಯಾರಿಗೂ ನಾವು ಸೇರಿದವರಲ್ಲ. ನಾವು ಕ್ರಿಸ್ತನಿಗೆ ಸ್ವಂತವಾಗಿದ್ದೀವಿ ಎಂಬುದಾಗಿ ಅದು ಗುರುತಾಗಿ ದೇವರು ನಮ್ಮನ್ನು ನಿಶ್ಚಿತ ಮಾಡಿಕೊಂಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಅದಕ್ಕೆ ಒಂದು ಉದಾಹರಣೆಯಾಗಿ ಒಂದು ಕಥೆಯನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ಸಾರಿ ಒಬ್ಬ ಹುಡುಗ ನದಿಯ ತೀರದಲ್ಲಿ ಅವನ ಮನೆ ಇತ್ತು. ನದಿಯಲ್ಲಿ ದಿನ ಹಡಗುಗಳು, ಸಣ್ಣ ಸಣ್ಣ ಬೋಟುಗಳು, ದೊಡ್ಡ ದೊಡ್ಡ ದೋಣಿಗಳು ಇದೆಲ್ಲ ಹೋಗೋದು ನೋಡ್ತಾ ಇದ್ದಾಗ ಅವನಿಗೆ ಮನಸ್ಸಿನಲ್ಲಿ ಬಹಳ ಆಸೆ ಆಗ್ತದೆ. ನಾನು ಕೂಡ ಒಂದು ದೋಣಿ ಮಾಡಿ
ಈ ನೀರಲ್ಲಿ ಹರಿಬಿಟ್ಟು ಅದು ಹೋಗೋದು ನೋಡಿ ನಾನು ಸಂತೋಷ ಪಡ್ತೀನಿ ಅಂತೇಳಿ ಒಂದು ಸಾರಿ ಪೇಪರ್ನಿಂದ ಒಂದು ಬೋಟನ್ನು ಮಾಡಿ, ದೋಣಿಯನ್ನು ಮಾಡಿ ಆ ನೀರಲ್ಲಿ ಬಿಡ್ತಾನೆ. ಅದೇನಾಗ್ತದೆ, ಅದು ಪೇಪರ್ ದೋಣಿ ಆಗಿದ್ದರಿಂದ ಸ್ವಲ್ಪ ಹೊತ್ತು ಒದ್ದೆ ಆಗಿ ಅದ ನಂತರ ಅದು ಹಾಳಾಗ್ತದೆ. ಮತ್ತು ಅವನೊಂದು ಯೋಚನೆ ಮಾಡ್ತಾನೆ, ನಾನೊಂದು ಪರ್ಮನೆಂಟಾಗಿ ಒಂದು ದೋಣಿ ಮಾಡಬೇಕು, ಚೆನ್ನಾಗಿ ಗಟ್ಟಿಯಾಗಿರಬೇಕು ಅಂತೇಳಿ ಏನು ಮಾಡ್ತಾನೆ, ಹಲಿಗೆಯಿಂದ ಒಂದು ಸಣ್ಣ ದೋಣಿಯನ್ನು ಮಾಡಿ ಮೋಟ್ರೆಲ್ಲ ಫಿಕ್ಸ್ ಮಾಡಿ ಅದನ್ನು ನೀರಲ್ಲಿ ಹರಿಬಿಟ್ಟು ಅದು ಪ್ರತಿನಿತ್ಯ ಅದು ಹೋಗೋದು ಬರೋದೆಲ್ಲ ನೋಡಿ ಸಂತೋಷ ಪಡ್ತಾ ಇರ್ತಾನೆ. ಒಂದು ಸಾರಿ ಆ ರೀತಿಯಾಗಿ ಆ ದೋಣಿಯನ್ನು ಬಿಟ್ಟಂಥ ಸಮಯದಲ್ಲಿ ಅಚಾನಕ್ಕಾಗಿ ಒಂದು ಪ್ರವಾಹ ಬಂದು ಆ ದೋಣಿ ಕೊಚ್ಕೊಂಡು ಹೋಗ್ಬಿಡ್ತದೆ. ದೋಣಿ ನಾಶ ಆಯಿತು, ನನ್ನ ಕೈ ಸಿಕ್ಕಿಲ್ಲ, ಅದು ತಪ್ಪಿಸ್ಕೊಂಡು ಹೋಯ್ತು ಅಂತೇಳಿ ಅವನು ಬಹಳ ವ್ಯಥೆ ಪಟ್ಕೊಂಡು ದುಃಖದಲ್ಲಿರ್ತಾನೆ. ದುಃಖದಲ್ಲಿ ದೋಣಿ ಕಳೆದೋಯ್ತಲ್ಲ, ದೋಣಿ ನಾನು ಬಿಟ್ಟು ಹೋಯ್ತಲ್ಲ ಅಂತೇಳಿ, ಆ ಪ್ರವಾಹದಲ್ಲಿ ಕೊಚ್ಚಿ ಹೋಯ್ತಲ್ಲ ಅಂತೇಳಿ ಬಹಳ ದುಃಖದಲ್ಲಿರ್ತಾನೆ. ಒಂದು ಸಾರಿ ಕೆಲವೊಂದು ದಿವಸಗಳಾದ ಮೇಲೆ ಮಾರ್ಕೆಟ್ ಪ್ಲೇಸ್ಗೆ ಹೋಗ್ತಾನೆ. ಅಲ್ಲಿ ಹೋದಾಗ ಒಂದು ಅಂಗಡಿಯಲ್ಲಿ, ಶಾಪಲ್ಲಿ ಒಂದು ದೋಣಿ ವ್ಯಾಪಾರಕ್ಕೆ ಇಟ್ಟಿರ್ತಾರೆ. ಅವನು ಹೋಗಿ ನೋಡ್ತಾನೆ, ವೀಕ್ಷಿಸ್ತಾನೆ. ಆ ದೋಣಿ ಬೇರೆ ಯಾರ್ದಲ್ಲ, ಇವಂದೇ ದೋಣಿ. ಅದೇ ದೋಣಿ ಅಲ್ಲಿರ್ತದೆ. ಅದು ನೋಡಿ ಆಶ್ಚರ್ಯ ಆಗಿ, ಅಯ್ಯ ಇದನ್ನು ಕೊಡ್ತೀರಾ ಅಂತ ಕೇಳ್ತಾರೆ. ಆ ಅಂಗಡಿ ಮಾಲೀಕ ಹೇಳ್ತಾನೆ, ಯಜಮಾನನು, ಇದಕ್ಕೆ ನೀನು ತೊಗೋಬೇಕಾದ್ರೆ 2,000 ರೂಪಾಯಿ ಇದಕ್ಕೆ ಹಣವನ್ನು ಬೆಲೆಯನ್ನು ತೆತ್ತು ನೀನು ತೊಗೋಬೇಕು ಅಂತ. ಆಗ ಅವನಿಗೆ ಭಾಳ ಕಷ್ಟ ಅನ್ನಿಸ್ತದೆ. ಪಾಪ ಹುಡುಗ ಯಾವುದೇ ಅವನಿಗೆ ಕೆಲಸ ಕೂಡ ಇಲ್ಲ, ಆದರೂ ಕಷ್ಟಪಟ್ಟು ಕೆಲವೊಂದು ದಿವಸ ನ್ಯೂಸ್ ಪೇಪರ್ ಹಾಕಿ ಏನೆಲ್ಲ ಹೋಗಿ ಸ್ವಲ್ಪ ಸ್ವಲ್ಪ ಹಣ ಶೇಖರಿಸಿ 2,000 ರೂಪಾಯಿ ಸೇರಿಸಿದ ನಂತರ ಅಲ್ಲಿ ಹೋಗಿ ಅಂಗಡೀಲಿ 2,000 ರೂಪಾಯಿ ಕೊಟ್ಟು ಆ ಒಂದು ಬೋಟನ್ನು, ಹಡಗನ್ನು ಮತ್ತೆ ಹಿಂಪಡೆದುಕೊಂಡು ಬಂದು ಆಗ ಅವನಿಗೆ ಸಂತೋಷ ಆಗ್ತದೆ. ಹಡಗನ್ನು ನೋಡಿ ಹೇಳ್ತಾನೆ, ಅಡುಗೆ ನೀನು, ದೋಣಿಯೇ ನೀನು ನನಗೆ 2 ಸಾರಿ ಸ್ವಂತವಾಗಿದ್ಯಾ. ಒಂದು ಸಾರಿ ನನ್ನಿಂದ ನೀನು ತಪ್ಪಿಸಿಕೊಂಡು ನೀನು ಹೋಗಿದ್ದೆ, ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದೆ, ನಾನು ನಿನ್ನ ಮಿಸ್ ಮಾಡ್ಕೊಂಡಿದ್ದೆ. ಆದರೆ ಈಗ 2ನೇ ಸಾರಿ ಮತ್ತೆ ನಿನ್ನನ್ನು ನನ್ನ ಕ್ರಯಕ್ಕೆ ತಗೊಂಡಿದ್ದೀನಿ, ನೀನು ನನಗೆ ಸ್ವಂತ ಅಂತೇಳಿ. ನಿಮಗೆ ಗೊತ್ತಾ ಪ್ರಿಯರೇ, ಈ ಲೋಕದಲ್ಲಿರ್ತಕ್ಕಂಥ ಪ್ರತಿ ಮನುಷ್ಯನು ಎಲ್ಲರೂ ಕೂಡ ದೇವರ ಮಕ್ಕಳಾಗಿದ್ದೀವಿ, ಯೇಸು ಕ್ರಿಸ್ತನ ಮಕ್ಕಳಾಗಿದ್ದೀವಿ. ಒಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೆರೆಮೀಯ 32ರಲ್ಲಿ 27ನೇ ವಚನ, ನರಪ್ರಾಣಿಗೆಲ್ಲ ನಾನೇ ದೇವರು. ಇವತ್ತು ಸಮಸ್ತ ಮನುಷ್ಯ ಕುಲಕ್ಕೆ, ನರಪ್ರಾಣಿಗಳು, ನಮಗೆ ನರ ಮಾಂಸ ಇರೋದಾದರೆ ಖಂಡಿತವಾಗಿ ನಮಗೆಲ್ಲರಿಗೂ ಸತ್ಯ ದೇವರು ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತ ನಮಗೆಲ್ಲ ದೇವರಾಗಿದ್ದಾನೆ. ಆದರೆ ಈ ಲೋಕದ ಅಧಿಪತಿಯಾದಂಥ ಸೈತಾನ ಏನು ಮಾಡ್ದ, ಅನೇಕ ಸಾರಿ ಅನೇಕರನ್ನ ಬೇರೆ ಒಂದು ಮಾರ್ಗದಲ್ಲಿ ತೆಗೆದುಕೊಂಡೋಗಿ ಅವರ ರಕ್ಷಣೆ ಇಲ್ಲದಂತೆ ಲೋಕದ ಪಾಪದಲ್ಲಿ ಸಿಲುಕಿಸಿದ್ದ. ಆದರೆ ದೇವರು 2ನೇ ಸಾರಿ ಮತ್ತೆ ಈ ಲೋಕಕ್ಕೆ ಯೇಸು ಕ್ರಿಸ್ತನ ಬಂದು ತನ್ನ ಕಲ್ವಾರಿ ಶಿಲುಬೆ ಮರಣದ ಮುಖಾಂತರವಾಗಿ ಇವತ್ತು ನಿಮ್ಮನ್ನು, ನಮ್ಮನ್ನೆಲ್ಲ ಆ ಸೈತಾನ ವಶದಲ್ಲಿದ್ದಂಥ ನಮ್ಮನ್ನು ಆರಿಸಿಕೊಂಡು ಮತ್ತು ನಮಗೆ ವಿಮೋಚನೆಯನ್ನು ಕೊಟ್ಟು ಇವತ್ತು ಆತನ ಮಕ್ಕಳಾಗಿ ಮಾಡಿ ನಮಗೆ ಒಂದು ರಕ್ಷಣಾ ಬೇಲಿಯನ್ನು ಹಾಕಿದ್ದಾನೆ. ಈ ಲೋಕದಲ್ಲಿರ್ತಕ್ಕಂಥ ಪ್ರತಿ ಯಾವುದೇ ಜನಾಂಗದವರಾಗಿರ್ಬೋದು, ಕುಲದವರಾಗಿರ್ಬೋದು, ಭಾಷೆಯವರ, ಗೋತ್ರದವರಾಗಿರ್ಬೋದು, ನರಪ್ರಾಣಿಗಳ ಎಲ್ಲರಿಗೂ ನಾನೇ ದೇವರೆಂಬುದಾಗಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ, ಸ್ತೋತ್ರ. ಅರಣ್ಯಕಾಂಡ 16ನೇ ಅಧ್ಯಾಯದಲ್ಲಿ 22ನೇ ವಚನದಲ್ಲಿ ಇನ್ನೊಂದು ವಾಕ್ಯವನ್ನು ನೋಡಿದಾಗ ಅಲ್ಲಿ ಮೋಶೆ ದೇವರು ನೋಡಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಎಲ್ಲ ಮನುಷ್ಯರ ಆತ್ಮಗಳಿಗೆ ದೇವರಾಗಿರುವಾತನೇ ಈ ಜನಗಳ ರಕ್ಷಿಸುವಂತ. ಅಂದರೆ ಎಲ್ಲ ಮನುಷ್ಯರ ಆತ್ಮಗಳಿಗೆ ದೇವರು ಯೆಹೋವ ದೇವರು, ಯೇಸುವೆ ಎಲ್ಲ ಆತ್ಮಗಳಿಗೆ ದೇವರಾಗಿದ್ದಾನೆ. ಅದಕ್ಕೆ ದೇವರು ಏನು ಹೇಳ್ತಾನೆ, ಆತನು ನಮ್ಮನ್ನು ಸಂರಕ್ಷಿಸಿ ನಮಗೆ ಬೇಲಿಯನ್ನು ಹಾಕಿದ್ದಾನೆ. ಇವತ್ತು ಲೋಕದ ಪಾಪದಿಂದ, ಮಲಿನತ್ವದಿಂದ ನಮ್ಮನ್ನು ಬೇರ್ಪಡಿಸಿ ನಮ್ಮನ್ನೇನು ಮಾಡಿದ್ದಾನೆ, ಇವತ್ತು ನಾವು ಆತನವರೇ ಎಂಬುದಾಗಿ ನಿಶ್ಚಿತಾರ್ಥ ಮಾಡಿಕೊಂಡು ಎಂಗೇಜ್ ಮಾಡಿ ನಮ್ಮ ಸುತ್ತಲೊಂದು ಬೇಲಿಯನ್ನು ನಿರ್ಮಿಸಿದ್ದಾನೆ. ಪ್ರಿಯರೇ, ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇನ್ನೊಂದು ವಾಕ್ಯ, ಯಾಕಂದರೆ ನಾವು ಅನೇಕ ಸಾರಿ ಎಲ್ಲ ಕಡೆ ಸುವಾರ್ತೆಯನ್ನು ಸಾರ್ತೀವಿ. ಇದು ಸುವಾರ್ತೆ ಸಾರೋದಕ್ಕೆ ಬಹಳ ಒಂದು ಮಹಿಮೆ ಉಳ್ಳಂಥ ವಾಕ್ಯಗಳು. ಅರಣ್ಯಕಾಂಡ 16:22ರಲ್ಲಿ ಮೋಶೆ ಹೇಳಿದ ಪ್ರಕಾರವಾಗಿ ಎಲ್ಲ ಮನುಷ್ಯರಿಗೆ ಆತ್ಮಗಳಿಗೆ ಆತನೇ ದೇವರಾಗಿದ್ದಾನೆ. ಯೆರೆಮೀಯ 32:27 ನರಪ್ರಾಣಿಗಳ ಆತನೇ ದೇವರಾಗಿದ್ದಾನೆ. ಯೋಬ 33ನೇ ಅಧ್ಯಾಯದ 4ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ನಾವೆಲ್ಲರೂ ದೇವರಾತ್ಮನಿಂದ ನಿರ್ಮಿತರಾಗಿದ್ದೇವೆ. ಲೋಕದಲ್ಲಿರ್ತಕ್ಕಂಥ ಸಮಸ್ತ ಮನುಷ್ಯ ಕುಲದವರು ದೇವರಿಂದ ನಾವು ನಿರ್ಮಿತರಾಗಿದ್ದೇವೆ ಅಂತೆ. ಅದಕ್ಕೆ ಪ್ರಕಟಣೆ ನಾವು ಓದ್ತೀವಿ ವಾಕ್ಯದಲ್ಲಿ, ಆತನು ಒಡೆಯಲ್ಪಟ್ಟು ಜಜ್ಜಲ್ಪಟ್ಟು ಎಲ್ಲ ಜನಾಂಗದವರಿಗಾಗಿ, ಕುಲದವರಿಗಾಗಿ, ಭಾಷೆಯವರಿಗೋಸ್ಕರವಾಗಿ ಆತನ ರಕ್ತವನ್ನು ಸುರಿಸಿದಂತೆ ಈ ಲೋಕದಲ್ಲಿರ್ತಕ್ಕಂಥ ಸಮಸ್ತ ಜನಗಳಿಗೆ, ಲೋಕದಲ್ಲಿರ್ತಕ್ಕಂಥ 197 ರಾಷ್ಟ್ರಗಳಿಗೂ, ಹೆಚ್ಚು ಕಡಿಮೆ 800 ಕೋಟಿಗಿಂತ ಹೆಚ್ಚಾಗಿರ್ತಕ್ಕಂಥ ಎಲ್ಲ ಜನಸಂಖ್ಯೆಗೆ, ಮಾನವ ಕುಲಕ್ಕೆ ಕರ್ತನಾದ ಯೇಸುವೆ ದೇವರಾಗಿದ್ದಾನೆ. ಪ್ರಿಯರೇ, ಆಮೇಲೆ ಅದಕ್ಕೆ ದೇವರೇನು ಮಾಡಿದ್ದಾನೆ, ನಮ್ಮನ್ನು ಪ್ರತ್ಯೇಕಿಸಿ ನಾವು ಆತನವರೇ, ಅವನವಳೇ, ನಾನು ನನ್ನ ನಲ್ಲನವಳೇ, ಅವನ ಆಶೆ ನನ್ನ ಮೇಲೆ ಇರೋದ್ರಿಂದ ನಮ್ಮನ್ನೇನು ಮಾಡಿದ್ದಾನೆ,
ಕರ್ತನು ನಮ್ಮ ಮೇಲೆ ಹಕ್ಕನ್ನು ಚಲಾಯಿಸುವುದಕ್ಕೋಸ್ಕರವಾಗಿ ನಮ್ಮ ಸುತ್ತಲೂ ಒಂದು ಬೇಲಿಯನ್ನು ನಿರ್ಮಿಸಿದ್ದಾನೆ ಪ್ರಿಯರೇ. ಹಾಲೆಲೂಯ, ಕರ್ತನಾಮಕ್ಕೆ ಮಹಿಮುಂಟಾಗ. ಅದಕ್ಕೆ ಆ 1 ಕೊರಿಂಥರ 6ನೇ ಅಧ್ಯಾಯದಲ್ಲಿ 19 ಮತ್ತು 20ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಯೇಸು ಕ್ರಿಸ್ತನ ರಕ್ತದ ಮುಖಾಂತರವಾಗಿ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿದ್ದೇವೆ. ಆ ಒಂದು ಹಕ್ಕನ್ನು ಚಲಾಯಿಸುವುದಕ್ಕೋಸ್ಕರ ಯೇಸು ಕ್ರಿಸ್ತನ ಇವತ್ತು ನಮಗೇನು ಮಾಡಿದ್ದಾನೆ, ನಾವು ಆತನವಳಾಗಿದ್ದೇವೆ. ಆತನ ಆಶೆ ನಮ್ಮ ಮೇಲೆ ಇರೋದ್ರಿಂದ ನಮ್ಮ ಸುತ್ತಲೂ ಒಂದು ರಕ್ಷಣೆಯ ಬೇಲಿಯನ್ನು ಹಾಕಿದ್ದಾನೆ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಅದು ದೇವರ ಬೇಲಿಯಾಗಿದೆ, ಅದು ಪ್ರೊಟೆಕ್ಷನ್ ವಾಲ್ ಆಗಿದೆ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ ಪ್ರಿಯರೇ. ಅದೇ ಮೊದಲನೇ ಒಂದು ಕಾರಣ, ಕರ್ತ ನಮ್ಮ ಸುತ್ತಲೂ ಬೇಲಿ ಹಾಕಿರೋದಕ್ಕೆ ಮೊದಲನೇ ಒಂದು ಕಾರಣವೇನೆಂದರೆ ನಾವು ಕರ್ತನವರೆಂಬುದಾಗಿ ಹಕ್ಕನ್ನು ಚಲಾಯಿಸುವುದಕ್ಕಾಗಿ. ಎರಡನೇ ಒಂದು ಪ್ರಾಮುಖ್ಯವಾದ ಒಂದು ವಿಷಯ, ದೇವರು ನಮ್ಮ ಸುತ್ತಲೂ ಈ ಬೇಲಿಯನ್ನು ಹಾಕಿರುವಂಥ ಉದ್ದೇಶ ಏನಿದೆ ಅಂದರೆ, ನಮ್ಮನ್ನು ಪ್ರತ್ಯೇಕಿಸುವ ಸಲುವಾಗಿ, ಈ ಲೋಕದಿಂದ ನಾವು ಬೇರ್ಪಟ್ಟು ಜೀವಿಸುವುದಕ್ಕೋಸ್ಕರವಾಗಿ ಪ್ರತ್ಯೇಕಿಸಲು ನಮಗೇನು ಮಾಡಿದ್ದಾನೆ, ಆ ವ್ಯತ್ಯಸ್ತತೆ ಕಾಣಬೇಕಂದ್ರೆ ನಮ್ಮ ಸುತ್ತಲೂ ಬೇಲಿನ ಹಾಕಿದ್ದಾನೆ. ನಮ್ಮೆಲ್ಲ ಕೆಲವು ಓದ್ತೀವಲ್ಲ, ದುಷ್ಟನಿಗೂ ಶಿಷ್ಟನಿಗೂ, ದೇವರನ್ನು ಸೇವಿಸುವವರಿಗೂ ಸೇವಿಸದಿರುವವರಿಗೂ ವ್ಯತ್ಯಾಸ ಉಂಟು ಮಾಡ್ತೀನಿ ಅಂತೇಳಿ. ಅದಕ್ಕೆ ದೇವರೇನು ಮಾಡಿದ್ದಾನೆ, ಆತ ನಮ್ಮನ್ನು ಈ ಲೋಕದ ಪಾಪದ ಮಲಿನತ್ವದಿಂದ ಬಿಡಿಸಿ ನಾವು ಪ್ರತ್ಯೇಕ ಜೀವನ ಮಾಡಬೇಕೆಂಬುದಾಗಿ ಪ್ರತ್ಯೇಕಿಸಲು ಸಲುವಾಗಿ ದೇವರು ನಮಗೇನು ಮಾಡಿದಂತೆ ಒಂದು ಬೇಲಿಯನ್ನು ಹಾಕಿ, ಸ್ತೋತ್ರ, ಇವತ್ತು ನಮಗೆ ಆ ಪ್ರೊಟೆಕ್ಷನ್ ಬೇಲಿಯನ್ನು ಹಾಕಿ ನಮ್ಮನ್ನು ಸಂರಕ್ಷಿಸಿದ್ದಾನೆ ಪ್ರಿಯ. ಈ ದೇವರು ಪ್ರತ್ಯೇಕಪಡಿಸಿದಂಥ ಈ ಒಂದು ಪ್ರತ್ಯೇಕವಾದ ಜೀವನದಲ್ಲಿ ನಾವು ಯಾವ ರೀತಿಯಾಗಿರಬೇಕು, 2 ಕೊರಿಂಥರ 6ನೇ ಅಧ್ಯಾಯದಲ್ಲಿ 14, 15, 16 ವಚನ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನೀವು ಕ್ರಿಸ್ತ ನಂಬಿಕೆಯಿಲ್ಲದವರೊಂದಿಗೆ ಸೇರಿ ಜೋಡಾಗಬೇಡ್ರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು, ಬೆಳಕಿಗೂ ಕತ್ತಲಿಗೂ ಐಕ್ಯವೇನು, ಕ್ರಿಸ್ತನಿಗೂ ಸೈತಾನಿಗೂ ಒಡನಾಟವೇನು, ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆಯೇನು, ದೇವರ ಮಂದಿರಕ್ಕೂ ವಿಗ್ರಹಗಳಿಗೆ ಒಪ್ಪಿಗೆಯೇನು, ನಾವು ಜೀವಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ ಅಂಥೇಳಿ. ಈ ಒಂದು ಜೀವಿತ ನಾವು ಮಾಡೋದಕ್ಕೋಸ್ಕರವಾಗಿ ದೇವರೇನು ಮಾಡಿದ್ದಾನೆ, ಲೋಕದಿಂದ ನಮ್ಮನ್ನು ಪ್ರತ್ಯೇಕಿಸಿಟ್ಟಿದ್ದಾನೆ. ಈ ಪ್ರತ್ಯೇಕ ಜೀವಿತ ನಾವು ಮಾಡಬೇಕೆಂಬುದಾಗಿ ಧರ್ಮೋಪದೇಶ ಕಂಡ 7ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಿಮ್ಮನ್ನು ಆತನು ತನ್ನ ಸ್ವಂತ ಜನವಾಗಿ, ಸ್ವಕೀಯ ಜನವಾಗಿ ಆರಿಸಿಕೊಂಡಿದ್ದಾನೆ. ಆರಿಸಿಕೊಂಡಂಥ ಉದ್ದೇಶ, ಕ್ರಿಸ್ತ ನಂಬಿಕೆಯಿಲ್ಲದವರ ಜೊತೆಗೆ ಸೇರಿ ಇಜ್ಜೋಡಾಗಬಾರ್ದು, ಲೋಕದ ಮಲಿನತ್ವದಲ್ಲಿ ಮತ್ತೆ ನಾವು ಸಿಕ್ಕಿಕೊಳ್ಳಬಾರ್ದು. ಯಾವ ರೀತಿಯಾಗಿ ಕಮಲ ಕೆಸರಿನಲ್ಲಿದ್ದರೂ ಕೂಡ ಆ ಕೆಸರನ್ನು ಬಿಟ್ಟು ಪ್ರತ್ಯೇಕವಾಗಿ ಬಂದು ಶೋಭಿಸ್ತದಲ್ಲ, ಆ ರೀತಿಯಾಗಿ ನಾವು ಈ ಲೋಕದಲ್ಲಿ ಇದ್ದರೂ ಕೂಡ ಲೋಕದವರ ಜೊತೆಗೆ ಸೇರಿ ಲೋಕದ ಕಾರ್ಯಗಳಲ್ಲಿ ಇಜ್ಜೋಡಾಗಿ, ನಂಬಿಕೆದ ಜೊತೆ ಸೇರಿ ಇಜ್ಜೋಡಾಗಬಾರ್ದು ಅಂತೇಳಿ ದೇವರು ನಮ್ಮನ್ನೇನು ಮಾಡಿದ್ದಾನೆ, ಪ್ರತ್ಯೇಕ ಜೀವನ ಮಾಡೋದಕ್ಕೋಸ್ಕರವಾಗಿ, ಅದು ಪ್ರತ್ಯೇಕಿಸಲು ಸಲುವಾಗಿ ನಮಗೆ ಸುತ್ತಲೂ ಬೇಲಿಯನ್ನು ನಿರ್ಮಿಸಿದ್ದಾನೆ. ಆದರೆ ಸೊಲೊಮೋನನ ಜೀವಿತ ನೋಡ್ರಿ, ಅವನಿಗೆ ದೇವರು ಕುರಿತಾಗಿ ಅಲ್ಲಿ ನೆಹೆಮೀಯ 13ನೇ ಅಧ್ಯಾಯದಲ್ಲಿ 26ನೇ ವಚನದಲ್ಲಿ ನಾವು ನೋಡ್ತೀವಿ. ಅವನು ಪ್ರತ್ಯೇಕವಾದ ಜೀವನ ಮಾಡಲಿಲ್ಲ, ಪ್ರತ್ಯೇಕಿಸಲ್ಪಟ್ಟು ಅವನು ಕೂಡ ಜೀವಿಸಲಿಲ್ಲ. ಲೋಕದ ಅನ್ಯ ಜನಗಳ ಜೊತೆಗೆ ಅವನು ಇಜ್ಜೋಡಾಗಿ ಅವನು ಪಾಪದಲ್ಲಿ ಬಿದ್ದೋದ ಎಂಬುದಾಗಿ ಆ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ ಪ್ರಿಯರೇ. ನೆಹೆಮೀಯ 13:26 ಅಂಥ ಸ್ತ್ರೀಯರ ದೆಸೆಯಿಂದ ಇಸ್ರೇಲ್ ರಾಜನಾದ ಸೊಲೊಮೋನನು ದೋಷಿಯಾದನಲ್ಲವೇ? ಅನೇಕ ಜನಾಂಗಗಳಲ್ಲಿ ಅವನಿಗೆ ಸಮಾನವಾದ ಅರಸನಿರಲಿಲ್ಲ. ಅವನು ತನ್ನ ದೇವರಿಗೆ ವಿಶೇಷ ಪ್ರಿಯನು, ಆದುದರಿಂದ ದೇವರು ಅವನನ್ನು ಎಲ್ಲ ಇಸ್ರಾಯೇಲರ ಮೇಲೆ ಅರಸನಾಗಿ ನೇಮಿಸಿದನು. ಆದರೂ ಅನ್ಯ ದೇಶ ಸ್ತ್ರೀಯರು ಅವನನ್ನು ಪಾಪದಲ್ಲಿ ಬೀಳಿಸಿದರು. ಪ್ರೈಸ್ ದ ಲಾರ್ಡ್. ಈ ರೀತಿಯಾಗಿ ಸೊಲೊಮೋನನು ಪಾಪದಲ್ಲಿ ಬೀಳೋದಕ್ಕೆ ಕಾರಣ ಏನಂದರೆ, ದೇವರು ಹಾಕಿದಂಥ ಬೇಲಿಯನ್ನು ದಾಟಿ ಹೋದ. ಈ ಪ್ರತ್ಯೇಕವಾದ ಜೀವನ ಮಾಡಬೇಕಾದಂಥ ಸೊಲೊಮೋನನು ಆ ಕ್ರಿಸ್ತ ನಂಬಿಕೆಯಿಲ್ಲದವರ ಜೊತೆ ಸೇರಿ ಇಜ್ಜೋಡಾಗಿದ್ದರಿಂದ ಆ ಪಾಪದಲ್ಲಿ ಬಿದ್ದೋದನು. ಪ್ರತ್ಯೇಕ ಜೀವನ ಮಾಡಲಿಲ್ಲ ಅವನು. ಇವತ್ತು ನಮಗೆ ದೇವರೇ ಪ್ರತ್ಯೇಕವಾದ ಜೀವನ ಮಾಡಬೇಕೆಂಬುದಾಗಿ ದೇವರಿಕಿಸಲ್ಪಟ್ಟು ನಾವು ಜೀವಿಸೋದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಏನು ಮಾಡಿದ್ದಾನೆ, ಈ ಲೋಕದ ಜನರಿಂದ ಬೇರ್ಪಟ್ಟು ಜೀವಿಸಬೇಕೆಂಬುದಾಗಿ ಒಂದು ಪ್ರೊಟೆಕ್ಷನ್ ವಾಲನ್ನು ಹಾಕಿ, ದೇವರ ಬೇಲಿಯನ್ನು ಹಾಕಿ ಆ ಬೇಲಿಯೊಳಗೆ ನಮಗೆ ಇಟ್ಟಿದ್ದಾನೆ. ಕೆಲವು ಮಂದಿ ಏನು ಮಾಡ್ತಾರೆ, ಆ ಬೇಲಿಯನ್ನು ದಾಟಿ ಹೋಗಿ ಅನ್ಯ ಜೊತೆಗಳ ಜೊತೆಗೆ ಮಿಂಗಲಾಗಿ ನಂಬಿಕೆಯಿಲ್ಲದೆ ಸೇರಿ ಇಜ್ಜೋಡಾಗ್ತಾರಂತೆ. ನಮಗೆ ಹಳೆ ಒಡಂಬಡಿಕೆಯಲ್ಲಿ ನಮಗೆ ಒಂದು ವಾಕ್ಯ ಅದು ಸ್ಪಷ್ಟವಾಗಿ ಹೇಳಿದೆ. ಯಾಜಕ ಕಂಡ 11ನೇ ಅಧ್ಯಾಯದಲ್ಲಿ ನಾವು ಯಾವುಗಳ ಮಾಂಸವನ್ನು ತಿನ್ನಬಹುದು, ಯಾವುದು ತಿನ್ನಬಾರದು, ಯಾವುದು ನಿಷಿದ್ಧ, ಯಾವುದು ಅಶುದ್ಧ, ಯಾವುದು ಶುದ್ಧ ಎಂಬುದಾಗಿ ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾಜಕ ಕಂಡ 11ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ, ಯಾವ ಪ್ರಾಣಿಯ ಕಾಲ್ಗೊರಸು ಸೀಳಿದೆಯೋ ಅದು ಮೆಲುಕು ಹಾಕುವಂಥದ್ದಾದರೆ ಅದರ ಮಾಂಸವನ್ನು ತಿನ್ನಬಹುದು. ಆದರೆ ಯಾವ ಪ್ರಾಣಿಯ ಮೆಲುಕು ಹಾಕಿದರೂ ಗೊರಸು ಸೀಳದಿರುವುದಿಲ್ಲವೋ ಮತ್ತು ಯಾವ ಪ್ರಾಣಿಯು ಗೊರಸು ಸೀಳಿದರೂ ಮೆಲುಕು ಹಾಕುವುದಿಲ್ಲವೋ ಅವುಗಳ ಮಾಂಸವನ್ನು ನೀವು ತಿನ್ನಬಾರದು. ಇದು ಏನು ಸೂಚಿಸ್ತದೆ ಅಂದರೆ, ಈ ಗೊರಸು ಸೀಳಿರುವಂಥದ್ದು ಬೇರ್ಪಟ್ಟಿರುವಂಥದ್ದು. ನಾವು ಕೂಡ ಲೋಕದಿಂದ ಬೇರ್ಪಟ್ಟು ಜೀವಿಸಬೇಕು, ಅದು ಶುದ್ಧ.
ಮತ್ತು ಮೆಲುಕು ಹಾಕುವಂಥದ್ದು ಏನನ್ನು ಸೂಚಿಸ್ತದೆ ಅಂದರೆ ನಾವು ದೇವರ ವಾಕ್ಯವನ್ನು ಕೇಳಿ ವಾಕ್ಯದ ಪ್ರಕಾರ ಸತ್ಯವೇದದಲ್ಲಿ ಏನು ಬರುತ್ತೆ ಆತನ ಆಜ್ಞೆಗಳನ್ನು ಕಟ್ಟಳೆಗಳನ್ನು ಕೈಕೊಂಡು ನಡೀಬೇಕು. ಗೊರಸು ಸೀಳಿದರ ಅರ್ಥ ನಾವು ಬೇರ್ಪಟ್ಟು ಜೀವಿಸಬೇಕು. ಅದೇ ಸೊಲೊಮೋನ ಏನು ಮಾಡ್ದ, ಬೇರ್ಪಟ್ಟು ಜೀವಿಸಲಿಲ್ಲ, ಅನ್ಯ ಜನಾಂಗಗಳ ಸ್ತ್ರೀಯನ್ನು ಮೋಹಿಸಿ ಆ ಪಾಪದಲ್ಲಿ ಬಿದ್ದೋದ ಎಂಬುದಾಗಿ. ಇವತ್ತು ನಮಗೆ ಅದು ಎಚ್ಚರಿಸುವಂಥ ಒಂದು ಮಾತು, ನಮಗೆ ದೇವರು ಈ ಬೇಲಿ ಹಾಕಿದ ಉದ್ದೇಶ ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟು ನಾವು ಜೀವಿಸಬೇಕು ಅಂತೇಳಿ. ಇನ್ನೂ ಕೂಡ ನಾವು ನೋಡ್ತೀವಿ, ಎಸ್ರ 10ನೇ ಅಧ್ಯಾಯ, ನೆಹೆಮಿಯ 13ನೇ ಅಧ್ಯಾಯ ನೀವು ಓದಿ ನೋಡ್ರಿ. ಅದರಲ್ಲಿ ಇಸ್ರೇಲ್ರೆಲ್ಲರೂ ಅನ್ಯ ಜನಗಳ ಜೊತೆಗೆ ಸೇರಿ ಇಜ್ಜೋಡಾಗಿ ಅವರ ಸ್ತ್ರೀಗಳನ್ನು ಮೋಹಿಸಿ ವಿವಾಹ ಆಗಿದ್ದರು. ಅಲ್ಲಿ ಬಂದು ಎಜ್ರನು ಮತ್ತು ನೆಹೆಮನು ಆ ಇಸ್ರೇಲನ್ನು ಶುದ್ಧೀಕರಿಸಿ ಅವರೆಲ್ಲ ಬಿಟ್ಟು ನೀವು ಪ್ರತ್ಯೇಕ ಮಾಡಿಕೊಡ್ರಿ ಅಂದಾಗ ಎಲ್ಲರೂ ಏನಾಗ್ತಾರೆ, ಅವ್ರ ಮಾತಿಗೆ ವಿಧೇಯರಾಗಿ ಪ್ರತ್ಯೇಕವಾಗಿ ಬಂದರು. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಇವತ್ತು ನಮ್ಮನ್ನೇ ನಾವು ಪರಿಶೋಧಿಸಿಕೊಳ್ಳೋಣ. ನಾವು ಒಂದು ವೇಳೆ ಈ ಪ್ರತ್ಯೇಕವಾದ ಜೀವಿತ ಮಾಡ್ತಾ ಇದ್ದೀವ, ಅಥವಾ ಕ್ರಿಸ್ತ ನಂಬಿಕೆಯ ಜೊತೆ ಸೇರಿ ಇಜ್ಜೋಡಾಗ್ತಾ ಇದ್ದೀವ, ಈ ಬೇಲಿಯನ್ನು ದಾಟಿ ಹೋಗಿದ್ದೇವ, ಈ ಪ್ರತ್ಯೇಕ ಜೀವನ ಮಾಡದೆ ಬೇರ್ಪಟ್ಟು ನಾವು ಜೀವಿಸ್ತಾ ಇದ್ದರೆ, ಇವತ್ತು ಈ ಬೇಲಿಯ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ನಮಗೆ ದೇವರು ಈ ಬೇಲಿಯನ್ನು ಹಾಕಿದಂಥ ಉದ್ದೇಶ ನಮ್ಮನ್ನು ಲೋಕದಿಂದ ಪ್ರತ್ಯೇಕಿಸಲು ಸಲುವಾಗಿ ಈ ಪ್ರತ್ಯೇಕವಾದ ಜೀವಿತ ನಾವು ಮಾಡಬೇಕೆಂಬುದಾಗಿ. ಸೊ ಕ್ರಿಸ್ತ ನಂಬಿಕೆಯ ಜೊತೆ ಸೇರಿ ನಾವು ಇಜ್ಜೋಡಾಗಬಾರದೆಂಬ ಉದ್ದೇಶದಿಂದ ದೇವರು ನಮಗೆ ಈ ಬೇಲಿಯನ್ನು ನಿರ್ಮಿಸಿದ್ದಾನೆ. ಅದರೊಳಗೆ ನಾವಿರೋಣ. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ನಮಗೆ ಹಾಕಿದಂಥ ಈ ದೇವರ ಬೇಲಿಯ ಮೂರನೇ ಒಂದು ಉದ್ದೇಶ, ಆತನು ನಮಗೆ ಹಾಕಿರುವಂಥ ಈ ಬೇಲಿ ನಮಗೆ ರಕ್ಷಣೆಯನ್ನು ಕೊಡುವಂಥದ್ದಾಗಿದೆ. ನಮ್ಮ ರಕ್ಷಣೆಗೋಸ್ಕರ ಆತನು ಬೇಲಿಯನ್ನು ನಿರ್ಮಿಸಿದ್ದಾನೆ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಪರಮಗೀತ 4ನೇ ಅಧ್ಯಾಯದಲ್ಲಿ 12ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಬೇಲಿಯೊಳಗಿನ ಬುಗ್ಗೆ ಮುಚ್ಚಿ ಮುದ್ರಿಸಿದ ಬಾವಿ. ಬೇಲಿಯೊಳಗಿನ ಬುಗ್ಗೆ ಮುಚ್ಚಿ ಮುದ್ರಿಸಿದ ಬಾವಿ. ಅದರ ಅರ್ಥ ನಮ್ಮ ಶರೀರ ಏನಾಗಿದೆ, ಒಂದು ತೋಟವಾಗಿದೆ, ಒಂದು ಅಮೂಲ್ಯವಾದ ಇದು ತೋಟವಾಗಿದೆ. ಬುಗ್ಗೆ ಅಂದರೆ ಪ್ರಾಣ. ಅದಕ್ಕೆ ಆತನ ಪ್ರಾಣ, ಆತನ ಆತ್ಮ ನಮ್ಮಲ್ಲಿ ಇರೋದ್ರಿಂದ ದೇವರೇನು ಮಾಡಿದಾನಂತೆ, ನಮಗೆ ಸುತ್ತಲೂ ಒಂದು ಬೇಲಿಯೊಳಗಿನ ಬುಗ್ಗೆ ಮುಚ್ಚಿ ಮುದ್ರಿಸಿದ ಬಾವಿನ ಯಾವ ರೀತಿ ಸಂರಕ್ಷಿಸಬೇಕು ಆ ರೀತಿಯಾಗಿ ದೇವರೇನು ಮಾಡಿದ, ನಮಗೆ ಆ ಸಂರಕ್ಷಿಸಲು ಸಲುವಾಗಿ ನಮ್ಮಲ್ಲಿರ್ತಕ್ಕಂಥ ಪ್ರಾಣವನ್ನು, ನಮ್ಮ ಶರೀರವನ್ನು, ನಮ್ಮ ಆತ್ಮವನ್ನು ಸಂರಕ್ಷಿಸೋದಕ್ಕೆ ಸಲುವಾಗಿ ದೇವರೇನು ಮಾಡಿದ್ದಾನೆ, ನಮ್ಮ ಸುತ್ತಲೂ ಒಂದು ಆ ಬೇಲಿಯನ್ನು ನಮ್ಮ ರಕ್ಷಣೆಗೋಸ್ಕರವಾಗಿ ಆತನು ಬೇಲಿ ಹಾಕಿದ್ದಾನಂತೆ ಪ್ರಿಯರೇ. ಈ ಒಂದು ಬೇಲಿಯನ್ನು ಹಾಕುವುದಕ್ಕೋಸ್ಕರವಾಗಿ ಆತನು ಪಟ್ಟಂಥ ಪರಿಶ್ರಮ ಯೆಶಾಯ 53:12ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣ ಹೊಂದಿ ನಮಗೋಸ್ಕರ ಈ ರಕ್ಷಣೆಯನ್ನು ದೇವರು ಸಿದ್ಧಪಡಿಸಿ ಇವತ್ತು ಉಚಿತಾರ್ಥವಾಗಿ ಕೃಪೆಯನ್ನು ನಮಗೆ ಈ ಒಂದು ರಕ್ಷಣಾ ಬೇಲಿಯನ್ನು ಹಾಕಿದ್ದಾನೆ ಪ್ರಿಯರೇ. ನಾವು ಅನೇಕ ಸರಿ ಯೋಚನೆ ಮಾಡ್ತೀವಿ, ಏನು ರಕ್ಷಣಾ ಬೇಲಿನೋ, ಏನು ಪ್ರೊಟೆಕ್ಷನ್ ವಾಲ್ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತೀವಿ. ಬಟ್ ಆತ್ಮಿಕ ರೀತಿಯಲ್ಲಿ ನಾವು ನೋಡೋಕ್ಕೋದ್ರೆ ನಮಗೆ ಸುತ್ತಲೂ ಯಾವಾಗಲೂ ಒಬ್ಬ ದೇವದೂತರು ನಮಗೆ ಪ್ರೊಟೆಕ್ಷನ್ ಮಾಡ್ತಾ ಇರ್ತಾರೆ, ಸಂರಕ್ಷಿಸ್ತಾ ಇರ್ತಾರೆ. ನಾವು ಹಿಂದೆ ಹೋದರು, ಮುಂದೆ ಬಂದರು, ಎಲ್ಲಿ ಹೋದರೂ ಕೂಡ ಆ ದೂತರು ನಮ್ಮನ್ನು, ನಿನ್ನ ಕಾಲು ಕಲ್ಲಿಗೆ ತಗಲದ ಹಾಗೆ ದೇವದೂತರು ಬಂದು ನಮ್ಮನ್ನು ಕೈಯಲ್ಲಿ ಎತ್ತಿಕೊಡ್ತಾರಂತೆ. ನಿಜವಾಗ್ಲೂ ಯೇಸು ಸ್ವಾಮಿ ಮಕ್ಕಳು, ಯೇಸು ಸ್ವಾಮಿಯ ಸೇವಕರು, ಆತನ ದಾಸರು ಎಷ್ಟು ಧನ್ಯರು ಪ್ರಿಯರೇ. ಯಾಕಂದರೆ ಈ ಲೋಕದಲ್ಲಿ ನೋಡ್ರಿ, ಒಂದು ಪ್ರಧಾನಮಂತ್ರಿಗೆ, ಇವತ್ತಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ 1 ವರ್ಷಕ್ಕೆ ಸೆಕ್ಯೂರಿಟಿ ಚಾರ್ಜ್ ಅವ್ರು ಮಾಡೋದು, ಆ ಬ್ಲ್ಯಾಕ್ ಟೈಗರ್ಗನ್ನು ಇಟ್ಕೊಳ್ಳೋದಕ್ಕೆ ಆ ಸೆಕ್ಯೂರಿಟಿಗೋಸ್ಕರ ಹೆಚ್ಚು ಕಡಿಮೆ 596 ಕೋಟಿ ಖರ್ಚು ಮಾಡ್ತಾರೆ. 1 ವರ್ಷದ ಖರ್ಚು. ನಾನು ಲೆಕ್ಕ ಹಾಕಿದೆ, ಪ್ರತಿ ದಿನಕ್ಕೆ, ಒಂದು ದಿನಕ್ಕೆ ಹೆಚ್ಚು ಕಡಿಮೆ 1,65,00,000 ಅವರಿಗೆ ಸಂರಕ್ಷಣೆಗೋಸ್ಕರವಾಗಿ, ಅವರಿಗೆ ಸೆಕ್ಯೂರಿಟಿ ಕೊಡೋದಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ವೆಚ್ಚ ಮಾಡ್ತಾಯಿದಂತೆ. ಹೆಚ್ಚು ಕಡಿಮೆ ಅವರು ಪೋಸ್ಟಿಂಗಿಂದ ಕೆಳಗಡೆ 5 ವರ್ಷ ಅವರು ಆಳ್ವಿಕೆ ಮಾಡಿ ಕೆಳಗೆ ಇಳಿಯೋದು ಅಷ್ಟರೊಳಗೆ 3,000 ಕೋಟಿಗಳು ಬರೀ ಅವರಿಗೆ ಸಂರಕ್ಷಣೆ ವೆಚ್ಚಕ್ಕೋಸ್ಕರನೇ ಕೊಡಬೇಕಂತ. ಹಣ ಎಷ್ಟು ಪೋಲಾಗ್ತಾಯಿದೆ ನೋಡಿ. ಇದು ಯಾಕೆ ಹೇಳಕ್ಕೆ ಬಂದೆ ಅಂದರೆ, ಇಷ್ಟು ಪ್ರೊಟೆಕ್ಷನ್ ಕೊಟ್ಟು ಕೂಡ, ಎಷ್ಟು ಸೆಕ್ಯೂರಿಟಿ ಕೊಟ್ಟು ಕೂಡ ಅನೇಕ ಸಾರಿ ಅವ್ರ ಜೀವಕ್ಕೆ ಅಪಾಯ ತಪ್ಪಿದ್ದಿಲ್ಲ. ಇಂದಿರಾ ಗಾಂಧಿ ನೋಡ್ತೀವಿ, ಅವ್ರ ಕಾಂಪೌಂಡ್ ವಾಲಲ್ಲಿ, ಅವ್ರಿರ್ತಕ್ಕಂಥ ವಾಸವಾಗಿದ್ದಂಥ ಆ ಮನೆಯಲ್ಲಿ ಅವ್ರ ಕಾಂಪೌಂಡ್ ವಾಲಲ್ಲಿ ಸೆಕ್ಯೂರಿಟಿ ಅವ್ರನ್ನ ಕೊಂದರು. ಯಾಕಂದರೆ ಮಾನವ ಕೊಡ್ತಕ್ಕಂಥ ಈ ಸಂರಕ್ಷಣೆ, ಅವ್ರು ಕೊಡ್ತಕ್ಕಂಥ ಈ ಸೆಕ್ಯೂರಿಟಿ ಎಷ್ಟೇ ಕೋಟಿಗಳು ಖರ್ಚು ಮಾಡಿದ್ರು ಅವರ ಜೀವಕ್ಕೆ ಅಪಾಯ ಇದೆ ಬೇರೆ. ಆದರೆ ನಮ್ಮ ಆತ್ಮಿಕ ತಂದೆಯಾದ ಯೇಸು ನಮಗೆ ಕೊಟ್ಟಿರ್ತಕ್ಕಂಥ ಯಾವುದೇ ನಾವು ಹಣ ಖರ್ಚು ಮಾಡಿಲ್ಲ, ಉಚಿತಾರ್ಥವಾಗಿ ಈ ರಕ್ಷಣಾ ಬೇಲಿಯನ್ನು ನಮಗೆ ಹಾಕಿದ್ದಾನೆ. ಈ ಸೇಫ್ಟಿ ಪ್ರೊಟೆಕ್ಷನ್ ವಾಲನ್ನು ನಮ್ಮ ಸುತ್ತಲೂ ಹಾಕಿ ನಮಗೆ ನಿರ್ಮಿಸಿ ನಮಗೆ ಇವತ್ತು ಅದೇನು ಸೇಫ್ ಝೋನಲ್ಲಿಟ್ಟು ನಮ್ಮನ್ನು ಕಾಯ್ತಾ ಇದ್ದಾನೆ. ಜ್ಞಾನೋಕ್ತಿ 18:10ನೇ ವಚನ ಹೇಳ್ತದೆ, ಯೆಹೋವನ ನಾಮ ಬಲವಾದ ಬುರುಜು, ನೀತಿವಂತನ ಅದರೊಳಗೆ ಹೋಗಿ ಸುರಕ್ಷಿತವಾಗಿರ್ತಾನಂತೆ. ಉಚಿತಾರ್ಥವಾಗಿ ಯೇಸುವನ್ನು ನಂಬಿ
ಯೇಸುವನ್ನು ಸ್ವಂತ ರಕ್ಷಕರಾಗಿ ಸ್ವೀಕಾರ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ದೇವರು ಈ ಲೋಕದಲ್ಲಿರ್ತಕ್ಕಂಥ ಒಂದು ದೊಡ್ಡ ಆಶೀರ್ವಾದ. ಆತ ರಕ್ಷಣಾ ಬೇಲಿಯೊಳಗೆ ನಮಗೆ ಸೇಫಾಗಿರ್ತಾನೆ. ತನ್ನ ದೇವದೂತರಿಗೆ ಕಮೆಂಟ್ ಮಾಡ್ತಾನೆ. ಆ ದೇವದೂತರು ನಮ್ಮನ್ನು ಕಾಯುವಂಥವರಾಗಿದ್ದಾರೆ. ಹಾಲೆಲೂಯ! ಎಷ್ಟು ನಾವು ಭಾಗ್ಯವಂತರು. ಯೇಸು ಸ್ವಾಮಿಗೋಸ್ಕರ ಒಂದು ಚಪ್ಪಾಳೆ ನೋಡಿದ ನಾವು ದೇವರ ನಾಮವನ್ನು ಮಹಿಮೆ ಪಡಿಸೋಣ ಪ್ರಿಯರೇ. ಯೇಸು ನಮ್ಮನ್ನು ಪ್ರೀತಿ ಮಾಡಿದ್ದು, ನಮಗೆ ಸುತ್ತಲೂ ಬೇಲಿ ಹಾಕಿದಂಥ ಉದ್ದೇಶ ನಾವು ಆತನವರೆಂಬುದಾಗಿ ಹಕ್ಕನ್ನು ಚಲಾಯಿಸೋದಕ್ಕೋಸ್ಕರವಾಗಿ. ಈ ಲೋಕದಿಂದ ಪ್ರತ್ಯೇಕಿಸಿ ನಾವೊಂದು ಪ್ರತ್ಯೇಕ ಜೀವಿತ ಮಾಡಬೇಕು. ನಾವು ಆತನಿಗೋಸ್ಕರ ನಿಶ್ಚಿತಾರ್ಥವಾದವರು. ಆತನಿಗೆ ನಾವು ಸ್ವಂತ ಸ್ವಾಸ್ಥ್ಯ, ಆತನ ಸ್ವಂತ ಸ್ವಕೀಯ ಜನವಾಗಿದ್ದೀವಿ. ಅದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಪ್ರತ್ಯೇಕ ಮಾಡಿ ನಮ್ಮ ಸುತ್ತಲೂ ಒಂದು ಬೇಲಿಯನ್ನು ನಿರ್ಮಾಣ ಮಾಡಿದ್ದಾನೆ. ಮತ್ತು ನಮ್ಮೊಳಗಿರ್ತಕ್ಕಂಥ ಈ ಶರೀರವನ್ನು, ಈ ಪ್ರಾಣವನ್ನು, ಈ ಆತ್ಮವನ್ನು ಕಾಯುವುದಕ್ಕೆ ಯಾವ ರೀತಿಯಾಗಿ ಮುಚ್ಚಿ ಮುದ್ರಿಸಿದ ಬಾವಿ, ಬೇಲಿಯೊಳಗಿನ ಬುಗ್ಗೆ. ಆ ಬುಗ್ಗೆ ಏನು ತೋರಿಸ್ತಾ ಇದೆ? ನಮ್ಮ ಪ್ರಾಣವನ್ನು ತೋರಿಸ್ತಾ ಇದೆ. ನಮ್ಮ ಪ್ರಾಣ ಎಲ್ಲಿದೆ ಅಂದರೆ ಆ ಬೇಲಿ ಒಳಗಿದೆಯಂತೆ. ನಾವು ಒಂದು ಬಾವಿನ ಮುಚ್ಚಿ ಮುದ್ರಿಸಿದ ಪ್ರಕಾರವಾಗಿ ದೇವರು ನಮ್ಮ ಸುತ್ತಲೂ ಮುದ್ರಿಸಿ ಬೇಲಿ ಒಳಗೆ ನಮಗೆ ಸಂರಕ್ಷಣೆಯಾಗಿ ಸುರಕ್ಷಿತವಾಗಿಟ್ಟಿದ್ದಾನಂತೆ ಪ್ರಿಯರೇ. ಹಾಲೆಲೂಯ! ಅದು ಮೂರನೇ ಉದ್ದೇಶ. ನಾಲ್ಕನೇ ಒಂದು ಉದ್ದೇಶನ ನೋಡಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾಲ್ಕನೇದು, ಯಾಕಂದರೆ ನಾವು ಆತನನ್ನು ಬಿಟ್ಟು ಹೋಗದಂತೆ ದೇವರೇನು ಮಾಡಿದ್ದಾನೆ? ನಮಗೋಸ್ಕರ ಒಂದು ಬೇಲಿಯನ್ನು ಹಾಕಿದ್ದಾನೆ. ಯೋಬ 19ನೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ನನ್ನ ದಾರಿಗೆ ಆತನು ಅಡ್ಡ ಗೋಡೆ ಹಾಕಿ. ಯಾಕಂದರೆ ನಮ್ಮ ಇಷ್ಟ ಬಂದ ದಾರಿಯಲ್ಲಿ ನಾವು ಹೋಗಂಗಿಲ್ಲ. ನಮ್ಮ ಇಷ್ಟ ಬಂದ ನಮ್ಮ ಚಿತ್ತದಲ್ಲೆಲ್ಲ ನಾವು ಹೋಗಂಗಿಲ್ಲ. ಯಾಕಂದರೆ ಒಂದು ವಾಕ್ಯದ ಜ್ಞಾನೋಕ್ತಿಲಿದೆ, ದೇವರ ಸಂಕಲ್ಪವೇ ನನ್ನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿದೆ, ಯೆಹೋವನ ಚಿತ್ತವೇ ನೆರವೇರ್ತದೆ, ಯೆಹೋವನ ಸಂಕಲ್ಪವೇ ಈಡೇರುವುದು. ನಮಗೆ ಇಷ್ಟ ಬಂದಂಥ ಮನಸ್ಸಿನಲ್ಲಿ ನಾವು ಮಾರ್ಗದಲ್ಲಿ ಹೋಗಾಗಿಲ್ಲ, ಅದು ಹೋಗಬಾರ್ದಂತೇಳಿ ದೇವರೇನು ಮಾಡಿದ? ನಮಗಿವತ್ತು ಒಂದು ದಾರಿಗೆ ಅಡ್ಡ ಗೋಡೆಯನ್ನು ಹಾಕಿದ್ದಾನಂತೆ. ಅದಕ್ಕೆ ಒಳ್ಳೆಯ ಉದಾಹರಣೆ ಅಂತಂದರೆ ಅರಣ್ಯಕಾಂಡದಲ್ಲಿ 35ನೇ ಅಧ್ಯಾಯದಲ್ಲಿ 25ರಿಂದ 28 ವಚನದಲ್ಲಿ ಓದಬೇಕಾದ್ರೆ, ಮೋಶೆ ಇಸ್ರಾಯೇಲರಿಗೋಸ್ಕರ ಒಂದು ಆಶ್ರಯ ಪಟ್ಟಣವನ್ನು ನಿರ್ಮಿಸ್ತಾನೆ. 3 ಆಶ್ರಯ ಪಟ್ಟಣಗಳನ್ನು ಆತ ನಿರ್ಮಾಣ ಮಾಡಿರ್ತಾನೆ. ಈ ಆಶ್ರಯ ಪಟ್ಟಣದ ಉದ್ದೇಶ ಏನಿದೆ ಅಂದರೆ, ಒಬ್ಬ ವ್ಯಕ್ತಿ ಒಬ್ಬನನ್ನು ಹೊಡೆದು ಕೊಂದಾಕಿದ್ರೆ ಅವನೇನಾಗ್ತಾನೆ? ಕೊಲೆಗಾರನಾಗಿ ಅಪರಾಧಿ ಸ್ಥಾನದಲ್ಲಿರ್ತಾನೆ. ಆ ಅಪರಾಧಿ ಸ್ಥಾನದಲ್ಲಿದ್ದಂಥ ಆ ಕೊಲೆಗಾರನಿಗೆ ಮತ್ತು ಆ ಸತ್ತಂಥ ವ್ಯಕ್ತಿಯ ಸಮೀಪ ಬಂದು ಇವನನ್ನು ಕೊಲೆ ಮಾಡಿ ಇವನನ್ನು ಸಾಯಿಸೋದಕ್ಕೆ ಮುಂಚಿತವಾಗಿ ಇವನು ಅವರಿಂದ ಸಂರಕ್ಷಣೆ ಹೊಂದಿಕೊಳ್ಳೋದಕ್ಕೋಸ್ಕರವಾಗಿ ಈ ಮೋಶೆ ನಿರ್ಮಾಣ ಮಾಡಿದಂಥ ಈ ಆಶ್ರಯ ಪಟ್ಟಣಗಳಲ್ಲಿ ಬಂದು ಆ ದ್ವಾರದಲ್ಲಿ ನಿಂತುಕೊಂಡು, ಅಲ್ಲಿ ದ್ವಾರದಲ್ಲಿ ನಿಂತು ಅವನು ಹೇಳ್ಬೇಕಾದ್ರೆ ಅಲ್ಲಿನ ಆಶ್ರಯ ಪಟ್ಟಣಕ್ಕೆ ಇರ್ತಕ್ಕಂಥ ಮಹಾಯಾಜಕನು ಬಂದು ಅವನು ಹೇಳ್ತಾನೆ, ನಾನು ಈ ರೀತಿಯಾಗಿ ನಾನು ಒಬ್ಬನನ್ನು ಹೊಡೆದು ಕೊಂದಾಕದೆ, ಈಗ ಸಮೀಪ ಬಂದು ನನಗೇನು ಮಾಡ್ತಾಯಿದ್ದಾರೆ? ಅವ್ರು ನನ್ನ ಅಟ್ಯಾಕ್ ಮಾಡ್ತಾಯಿದ್ದಾರೆ, ನನ್ನ ಪ್ರಾಣಕ್ಕೆ ಸಂರಕ್ಷಣೆ ಇಲ್ಲ ಅಂದಾಗ ಇವನೇನು ಮಾಡ್ತಾನೆ? ಆಶ್ರಯ ಪಟ್ಟಣದಲ್ಲಿ ಅವನಿಗೆ ಸುರಕ್ಷಿತವಾಗಿರೋ ಹಾಗೆ ಆಶ್ರಯ ಪಟ್ಟಣದಲ್ಲಿ ಅವನಿಗೆ ತಂಗೋದಕ್ಕೆ ಅಲ್ಲೇನು ಮಾಡ್ತಾನೆ? ಅವಕಾಶ ಮಾಡಿಕೊಡ್ತಾನೆ. ಎಲ್ಲಿವರೆಗೂ ಆ ಮಹಾಯಾಜಕನು ಅಲ್ಲಿರುವವರೆಗೂ ಆ ವ್ಯಕ್ತಿ ಅಲ್ಲಿ ಸುರಕ್ಷಿತವಾಗಿರ್ತಾನೆ. ಒಂದು ವೇಳೆ ಆಶ್ರಯ ಬಿಟ್ಟು ಪಟ್ಟಣ ಬಿಟ್ಟು ಅವನು ಹೊರಗಡೆ ಹೋದರೆ ಆ ಸತ್ತಂಥ ವ್ಯಕ್ತಿಯ ಸಂಬಂಧಿಗಳು ಯಾರೇ ಆಗಲಿ, ರಕ್ತ ಸಂಬಂಧಿಗಳು ಅವನನ್ನು ಯಾವ ಸಮಯದಲ್ಲಿ ಬೇಕಾದ್ರೂ ಕೊಲ್ತಾರೆ. ಅವನಿಗೇನು ಸಂರಕ್ಷಣೆ, ಏನು ಪ್ರೊಟೆಕ್ಷನ್ ಅಂದರೆ ಅವನು ಆಶ್ರಯ ಪಟ್ಟಣದ ಒಳಗೆ ಇರಬೇಕು. ದ ಸೇಮ್ ವೇ ಇವತ್ತು ಕರ್ತನು ಕೂಡ ನಮ್ಮನ್ನೇನು ಮಾಡಿದ್ದಾನೆ? ಇದೇ ಒಂದು ಸುರಕ್ಷಿತವಾದಂಥ ರಕ್ಷಣೆ ಬೇಲಿನ ಹಾಕಿ ಯೇಸು ನಮಗೋಸ್ಕರ ಪ್ರೊಟೆಕ್ಷನ್ ವಾಲ್ ನಿರ್ಮಾಣ ಮಾಡಿ ಇದರೊಳಗೆ ನಾವು ಇಟ್ಟಿದ್ದಾನೆ. ನಾವು ಎಲ್ಲೂ ಆಚೆ ಹೋಗ್ಬಾರ್ದು, ಅಡ್ಡಗೋಡೆ ಹಾಕಿದ್ದಾನೆ. ಈ ಆಶ್ರಯ ಪಟ್ಟಣ ನಮಗೆ ಸುರಕ್ಷಿತವಾಗಿ ಇಟ್ಟಿದ್ದಾನೆ. ಅದರಿಂದ ನಾನು ಹೇಳಿದೆ ಜ್ಞಾನೋಕ್ತಿ 18:10 ಯೇಸುವಿನ ನಾಮ ಬಲವಾದ ಬುರುಜು, ನೀತಿಯೊಂದು ಅದರೊಳಗೆ ಬಂದು ಸುರಕ್ಷಿತವಾಗಿರ್ತಾನಂತೆ. ಇವತ್ತು ದೇವರು ನಮ್ಮನ್ನು ಇದರೊಳಗೆ ಇಟ್ಟಿರ್ತಕ್ಕಂಥ ಕಾರಣ ಏನಂದರೆ, ಒಂದು ಸಾರಿ ನಾವು ಭಾಳ ಹಿಂದಿನ ಜೀವಿತದಲ್ಲಿ ನೋಡ್ಬೇಕಾದ್ರೆ ಪಾಪ ಮಾಡಿ ಲೋಕದಲ್ಲಿ ನಮಗೆ ಶತ್ರು ನಮ್ಮನ್ನು ಹಿಂಬಾಲಿಸಿ ನಮ್ಮನ್ನು ನಾಶ ಮಾಡಬೇಕಂತ ಕಾಯ್ತಿದ್ದ. ಬಟ್ ದೇವರು ನಮಗೆ ರಕ್ಷಣೆ ಮಾಡಿ ಇವತ್ತು ಈ ಒಂದು ಆಶ್ರಯ ಪಟ್ಟಣದಲ್ಲಿ ಇಟ್ಟಿದ್ದಾನೆ. ಈ ರಕ್ಷಣೆ ಬೇಲಿಯೊಳಗೆ ನಮಗೆ ಇಟ್ಟಿದ್ದಾನೆ. ಆ ಶತ್ರುವಿಂದ ನಮಗೆ ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ. ಈಗ ನಾವೇನು ಮಾಡಬೇಕು? ಪ್ರಲಾಪಗಳು 3ರಲ್ಲಿ 7ನೇ ವಚನ ಕೂಡ ಅದೇ ರೀತಿ ವಾಕ್ಯ ಬರೆದಿದೆ. ನಾನು ಆಚೆ ಹೋಗದಂತೆ ನನ್ನ ಸುತ್ತಲೂ ಗೋಡೆ ಕಟ್ಟಿ ನಮ್ಮನ್ನೇನು ಮಾಡಿದ? ಅದರೊಳಗೆ ಇರಿಸಿದ್ದಾನಂತೆ. ನಾವು ಎಲ್ಲೂ ಆಚೆ ಹೋಗಬಾರ್ದು, ಗೋಡೆ ದಾಟಿ ಹೋಗಬಾರ್ದು. ಈ ಆಶ್ರಯದಲ್ಲಿ ನಾವು ಇರಬೇಕಂತೇಳಿ ನಮ್ಮ ಸುತ್ತಲೂ ಗೋಡೆಯನ್ನು ಕಟ್ಟಿದ್ದಾನೆ. ಒಂದು ವೇಳೆ ದೇವರು ಕೊಟ್ಟಂಥ ಈ ಸಂರಕ್ಷಣೆ ಬೇಲಿ, ಈ ಪ್ರೊಟೆಕ್ಷನ್ ವಾಲ್, ಇದನ್ನು ಮೀರಿ ನಾವು ಹೊರಗಡೆ ಹೋದರೆ ಏನು ಸಂಭವಿಸ್ತದೆ? ಪ್ರಸಂಗಿ 10ನೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಗುಂಡಿ ತೋಡುವವನು ತಾನೇ ಅದರಲ್ಲಿ ಬೀಳುವವನು, ಗೋಡೆ ಒಡೆಯುವವನನ್ನು ಹಾವು ಕಚ್ಚುವುದು. ಗೋಡೆಯನ್ನು ನಮ್ಮ ಸುತ್ತಲೂ ಗೋಡೆಯನ್ನು ಕಟ್ಟಿದ್ದಾನೆ. ಈಗ ಈ ಗೋಡೆಯನ್ನು ಯಾರಾದರೂ ಒಡೆಯೋದಕ್ಕೆ ಬಂದರೆ ಅವನನ್ನು ಹಾವು ಕಚ್ಚುತ್ತದಂತೆ. ನಮ್ಮನ್ನು ಯಾವ ಸೇಫ್ ಝೋನಲ್ಲಿ ಸಂರಕ್ಷಣೆಯ ವಾಲ್ ಒಳಗಿಟ್ಟಿದ್ದಾನಲ್ಲ, ಈ ಗೋಡೆಯನ್ನು ಯಾರಾದರೂ ಒಡೆಯೋದಕ್ಕೆ ಬಂದರೆ ಅವನನ್ನು ಹಾವು ಕಚ್ಚುತ್ತದಂತೆ. ಈ ಗೋಡೆಯನ್ನು ದಾಟುವವನಿಗೆ ಹಾವನ್ನು ಕಚ್ಚುತ್ತದಂತೆ. ಅನೇಕ ವಿಶ್ವಾಸಿಗಳು ಕೆಲವೊಮ್ಮೆ ರಕ್ಷಣೆ ಹೊಂದಿ ಹಿಂಜಾರಿ ಹೋದಂಥ ಅನುಭವದಲ್ಲಿದ್ದಾರೆ.
ಈ ಗೋಡೆಯನ್ನು ದಾಟಿ ಹೋಗಿದ್ದರಿಂದ ಇವತ್ತು ಅನೇಕರಿಗೆ ಹಾವು ಕಚ್ಚಿದೆ. ಅರ್ಥ ಮಾಡ್ಕೊಂಡವರಿಗೋಸ್ಕರ ಸ್ತೋತ್ರ. ಹಾವು ಕಚ್ಚಿದೆ ಅಂತಂದರೆ ಸೈತಾನ ವಶಕ್ಕೆ ಬಿದ್ದರು, ಲೋಕದ ಪಾಪದಲ್ಲಿ ಬಿದ್ದೋದ್ರು, ಸೊಲೊಮೋನನಾಗಿ ಬೇರ್ಪಟ್ಟು ಜೀವಿಸಿಲ್ಲ. ದೇವರು ಹಾಕಿದಂಥ ಈ ಸಂರಕ್ಷಣೆ ವಾಲನ ಗೋಡೆಯನ್ನು ದಾಟಿ ಹೋಗಿದ್ದರಿಂದ ಶತ್ರುವಿಗೆ ವಶವಾಗಿದ್ದಾರೆ, ಪಾಪದಲ್ಲಿ ಬಿದ್ದೋಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯ. ದೇವರು ನಮ್ಗೆ ಹಾಕಿದಂಥ ಈ ಗೋಡೆಯನ್ನು, ಈ ಸಂರಕ್ಷಣೆ ವಾಲಲ್ಲೇ ನಾವು ಇರಬೇಕು, ದೇವರ ಬೇಲಿಯೊಳಗೆ ನಾವು ಇರಬೇಕು. ಗೋಡೆ ದಾಟಿ ಹೋದಾಗ ನಮಗೆ ಅಪಾಯಗಳು ಕಾಯ್ತಾ ಇದೆ ಅಂತೆ. ಹಲ್ಲೆಲೂಯ. ಒಂದು ವೇಳೆ ಇವತ್ತು ಯಾರಾದರೂ ಕೂಡ ನಮಗೆ ಸ್ನೇಹಿತರು, ನಮಗೆ ಗೊತ್ತಿರ್ತಕ್ಕಂಥ ನಮ್ಮ ಸಭೆಯನ್ನು ಬಿಟ್ಟು ಯಾರಾದರೂ ರಕ್ಷಣೆ ಕಳ್ಕೊಂಡು ಈ ಗೋಡೆಯನ್ನು ದಾಟಿ ಹೋಗಿದ್ದರೆ, ಹಾವು ಅವರಿಗೆ ಕಚ್ಚಿದ್ದಾದರೆ, ಮತ್ತು ಲೋಕದ ಪಾಪದ ಮಲಿನತ್ವ ಅವರು ಸಿಕ್ಕಾಕೊಂಡಿದ್ದರೆ, ಶತ್ರು ವಶವಾಗಿದ್ದರೆ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಮತ್ತು ಅವರು ಈ ಗೋಡೆ ಒಳಗೆ ಬರಬೇಕು, ಈ ಸಂರಕ್ಷಣೆ ಗೋಡೆ ಒಳಗೆ ಬರಬೇಕು, ದೇವರು ನಿರ್ಮಿಸಿದಂಥ ಈ ಪ್ರೊಟೆಕ್ಷನ್ ವಾಲ್ ಒಳಗೆ ಬರಬೇಕು, ದೇವರು ಕೊಟ್ಟಂಥ ಈ ದೇವರ ಬೇಲಿಯೊಳಗೆ ಬರಬೇಕು. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಸೊ ಇವತ್ತು ನಾವು ಕೂಡ ಎಲ್ಲಿದ್ದೀವಿ ನಮ್ಮನ್ನು ನಾವೇ ಪರಿಶೋಧಿಸಿಕೊಳ್ಳೋಣ. ವಾಕ್ಯದ ಮುಖಾಂತರವಾಗಿ ನಮ್ಮ ಸುತ್ತಲೂ ದೇವರು ಬೇಲಿಯನ್ನು, ಒಂದು ಪ್ರೊಟೆಕ್ಷನ್ ವಾಲನ್ನು ನಿರ್ಮಾಣ ಮಾಡಿದ್ದಾನೆ. ಅದರ ಉದ್ದೇಶ ಮೊದಲನೇದಾಗಿ ನಾವು ಕರ್ತನವರೆಂದು ಹಕ್ಕು ಚಲಾಯಿಸುವುದಕ್ಕೋಸ್ಕರ. ಯಾಕಂದರೆ ನಾವು ಆತನವರು, ಆತನು ನಾವು ಅವನವಳೆ, ಆತನ ಆಶೆಯು ನನ್ನ ಮೇಲಿದೆ. ನಾವು ಯೇಸು ಕ್ರಿಸ್ತನಿಗೋಸ್ಕರವಾಗಿ ಮುಂದೆ ಬರಲಿಕ್ಕಂಥ ದಿವಸಗಳಲ್ಲಿ ಸ್ತೋತ್ರ, ಕ್ರಿಸ್ತನ ಬರೋಣದಲ್ಲಿ ಯಜ್ಞದ ಕುರಿಯಾದ ಆತನ ಜೊತೆಗೆ ಸಭೆ ಎಂಬ ಮೊದಲಗಿತ್ತಿಗೆ ವಿವಾಹ ಆಗೋದಕ್ಕೋಸ್ಕರವಾಗಿ ಇವತ್ತು ನಮ್ಮನ್ನು ಲೋಕದಿಂದ ಬೇರ್ಪಡಿಸಿ ಶುದ್ಧೀಕರಿಸಿ ನಮ್ಮನ್ನು ಆತನಿಗೆ ನಿಶ್ಚಿತಾರ್ಥ ಮಾಡಿಕೊಂಡು ಮೊದಲಗಿತ್ತಿಯಾಗಿ ನಮ್ಮ ಮೇಲೆ ಮುದ್ರೆ ಮಾಡಿ ಇವತ್ತು ನಮ್ಮನ್ನು ಲೋಕದಿಂದ ಬೇರ್ಪಡಿಸಿ ಇಟ್ಟಿದ್ದಾನೆ ಪ್ರಿಯರೇ. ಈ ಲೋಕದಿಂದ ಪ್ರತ್ಯೇಕ ಮಾಡಿಟ್ಟಿದ್ದಾನೆ. ನಾವು ಪ್ರತ್ಯೇಕ ಜೀವನ ಮಾಡಬೇಕೆಂಬುದಾಗಿ ನಮ್ಮ ಸುತ್ತಲ ಒಂದು ರಕ್ಷಣಾ ಬೇಲಿಯನ್ನು ಹಾಕಿದ್ದಾನೆ. ನಾವು ಆತನ್ನು ಬಿಟ್ಟು ಹೋಗಬಾರ್ದಂತೇಳಿ ನಮ್ಮ ದಾರಿಗೆ ಅಡ್ಡಗೋಡೆಯನ್ನು ಹಾಕಿ ನಮ್ಮ ಸುತ್ತಲೂ ಏನು ಮಾಡಿದ್ದಾನೆ, ಗೋಡೆಯನ್ನು ನಿರ್ಮಿಸಿದ್ದಾನೆ. ಇವತ್ತು ಈ ಗೋಡೆಯನ್ನು ಯಾರು ಕೂಡ ಬಿಟ್ಟು ಹೋದರೆ ನಮಗೆ ನಾವು ಆ ಸಂರಕ್ಷಣೆ ಕಳೆದುಕೊಳ್ಳುವರಾಗಿರ್ತೇವೆ. ಅದಕ್ಕೆ ದೇವರು ಹಾಕಿದಂಥ ಬೇಲಿಯ ಉದ್ದೇಶ ಇದೆ. ಇದನ್ನು ಅರ್ಥ ಮಾಡಿಕೊಂಡು ಈ ಬೇಲಿಯೊಳಗೆ ನಾವು ಜೀವಿಸೋಣ. ಸೊ ಆ ಸಂರಕ್ಷಣೆ ನಾವು ಇರೋಣ. ನಾವು ಯಾರು ಕೂಡ ಸಾಧಾರಣವರಲ್ಲ. ಕ್ರಿಸ್ತನಿಗಾಗಿ ನಾವು ಮೀಸಲಾಗಿಲ್ಲಪಟ್ಟವರು. ಕ್ರಿಸ್ತನೆಂಬ ಮೊದಲಿಂಗನಿಗೆ ನಾವು ನಿಶ್ಚಿತಾರ್ಥ ಆಗಿರ್ತಕ್ಕಂಥ ಮೊದಲಗಿತ್ತಿಯಾಗಿದ್ದೇವೆ. ಸಭೆ ಎಂಬ ಮೊದಲಗಿತ್ತಿ ವಿಶ್ವಾಸಿಗಳಾದಂಥ ಸೇವಕರಾದಂಥ ನಾವೆಲ್ಲರೂ ಕ್ರಿಸ್ತನವರು, ಕ್ರಿಸ್ತನಿಗೆ ಸ್ವಂತವಾಗಿದ್ದೇವೆ, ಕ್ರಿಸ್ತನಿಂದ ಮುದ್ರಿಸಲ್ಪಟ್ಟಿದ್ದೇವೆ, ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೇವೆ. ಕ್ರಿಸ್ತ ನಮ್ಮ ಸುತ್ತಲೂ ಬೇಲಿಯನ್ನು ಹಾಕಿದ್ದಾನೆ. ಈ ಬೇಲಿಯನ್ನು ಬಿಟ್ಟು ಹೋಗದ ಹಾಗೆ ಆತನ ಕೃಪೆ ನಮ್ಮನ್ನು ಕಾಯಲೆಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಆಗಲಪ್ಪ. ಕರ್ತನ ಯೋಬನ ಪುಸ್ತಕದ 1:10 ನಾವು ಓದಿದ ವಾಕ್ಯದ ಪ್ರಕಾರವಾಗಿ ನೀನು ಅವನಿಗೂ ಅವನ ಸುತ್ತಲೂ ಅವನ ಸ್ವಾಸ್ಥ್ಯಕ್ಕೂ ಬೇಲಿಯನ್ನು ಹಾಕಿದ್ದೆ ಎಂಬುದಾಗಿ ಇವತ್ತು ಕರ್ತನೇ ಸ್ತೋತ್ರ, ನಿನ್ನ ಮಕ್ಕಳಾದಂಥ ಕ್ರೈಸ್ತನ ಮಕ್ಕಳೆಲ್ಲರಿಗೂ ಕರ್ತನೇ ಸ್ತೋತ್ರ ರಾಜನೇ, ನೀನು ನಮಗೂ ನಮ್ಮ ಸುತ್ತಲಿರ್ತಕ್ಕ ನಮ್ಮ ಸ್ವಾಸ್ಥ್ಯಕ್ಕೂ ನಮ್ಮ ಮಕ್ಕಳಿಗೂ ನಮ್ಮ ಸೇವೆಗೆ ನಮ್ಮ ಸಭೆಗೆ ಎಲ್ಲದಕ್ಕೂ ಸ್ವಾಮಿ ನೀನು ಒಂದು ಪ್ರೊಟೆಕ್ಷನ್ ವಾಲನ್ನು ನಿರ್ಮಾಣ ಮಾಡಿದ್ಯಾ, ರಕ್ಷಣೆ ಬೇಲಿನ ಹಾಕಿದ್ಯಪ್ಪ ಸ್ತೋತ್ರ. ಅದರ ಉದ್ದೇಶ ನಾವು ನಿಮ್ಮರೆಂಬುದಾಗಿ ನೀನು ನಮ್ಮ ಮೇಲೆ ಹಕ್ಕನ್ನು ಚಲಾಯಿಸುವುದಕ್ಕಾಗಿ. ಕರ್ತನೇ, ನೀನೇನು ನನ್ನವನೇ, ನಾನು ಅವನವಳೆ, ನಲ್ಲನವಳೆ, ಅವನ ಆಶೆ ನನ್ನ ಮೇಲಿದೆ. ಕರ್ತನೆ, ಲೋಕದಿಂದ ನಾನು ಪ್ರತ್ಯೇಕಿಸಲು ಜೀವಿಸುವುದಕ್ಕಾಗಿ, ಪ್ರತ್ಯೇಕ ಜೀವನ ಮಾಡುವುದಕ್ಕಾಗಿ ಕರ್ತನೆ ನಮಗೆ ರಕ್ಷಣಾ ಬೇಲಿಯನ್ನು ಹಾಕಿದ್ಯಾ. ನಾವು ನಿಮ್ಮನ್ನು ಬಿಟ್ಟು ಹೋಗಬಾರ್ದೆಂಬುದಾಗಿ ಕರ್ತನೆ ಸ್ತೋತ್ರ, ಸಂರಕ್ಷಣೆಯ ಕರ್ತನೆ ಗೋಡೆಯನ್ನು ಕಟ್ಟಿದೆಯಪ್ಪ. ನಾವು ಇದರಲ್ಲೇ ಇದ್ದು ಕರ್ತನೆ ಸ್ತೋತ್ರ ಸ್ವಾಮಿ, ನೀನು ನಮಗೆ ಕೊಟ್ಟಂಥ ಕರ್ತನೆ ಬೇಲಿಯನ್ನು ದಾಟಿ ಹೋಗದಾಗೆ ಕರ್ತನೆ, ಸೈತಾನಿಗೆ ವಶವಾಗದಂತೆ, ಲೋಕದ ಪಾಪದಲ್ಲಿ ಬಿದ್ದು ಹೋಗದಾಗೆ ಸ್ವಾಮಿ ಕರ್ತನೆ, ನೀನು ಕೊಟ್ಟಂಥ ಈ ಸಂರಕ್ಷಣೆ ನಾವು ಕಾಯ್ದುಕೊಳ್ಳುವುದಕ್ಕೆ ಸಹಾಯ ಮಾಡು ಕರ್ತನೆ. ಒಂದು ವೇಳೆ ಇದುವರೆಗೂ ಯಾರಾದರೂ ಗೋಡೆಯನ್ನು ದಾಟಿ ಹೋಗಿದ್ದರೆ, ಯಾವುದೇ ವಿಶ್ವಾಸಿಗಳು ಕರ್ತನೆ ಲೋಕದ ಪಾಪದ ಮಲಿನತ್ವ ಸಿಕ್ಕಿಕೊಂಡಿದ್ದರು, ಮತ್ತೆ ಕರ್ತನೆ ಶತ್ರುವಿನ ವಶದಿಂದ ಅವರನ್ನು ಬಿಡಿಸಿ ಕರ್ತನೇ ಸ್ತೋತ್ರ ಸ್ವಾಮಿ, ನಿನ್ನ ಸಂರಕ್ಷಣೆ ಬೇಲಿಯೊಳಗೆ ನೀನು ತರಬೇಕಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ ಸ್ವಾಮಿ. ಆ ರೀತಿ ನೀವು ಮಾಡೋದಕ್ಕಾಗಿ ವಂದನೆಗಳು, ಸ್ತೋತ್ರಗಳು ಸ್ವಾಮಿ. ನಮ್ಮನ್ನೇ ನಾವು ಸಮರ್ಪಿಸಿ ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ಪ್ರಭು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯಾದ ದೇವರೇ. ಹುಟ್ಟಿದ ದಿನದಿಂದ ಇಲ್ಲಿಯವರೆಗೂ ಕಣ್ಣಿಟ್ಟು ಕಾದಿರುವೆ, ಏನನ್ನು ಕೊಟ್ಟರು ನಿನ್ನಯ ಪ್ರೀತಿಗೆ ಈಡೇ ಆಗದೆಯ. ಹುಟ್ಟಿದ ದಿನದಿಂದ ಇಲ್ಲಿಯವರೆಗೆ ಕಣ್ಣಿಟ್ಟು ಕಾದಿರುವೆ,